ಕರ್ತನಲ್ಲಿ ಪ್ರೀತಿಯ ಆಸರೆ ಟಿವಿ ವೀಕ್ಷಕರೆಲ್ಲರಿಗೂ ಅಂತ್ಯಕಾಲ ಈ ಕಾರ್ಯಕ್ರಮದಲ್ಲಿ ಮತ್ತೊಂದು ಆವರ್ತಿ ನಾವು ನಿಮ್ಮನ್ನು ಸ್ವಾಗತಿಸ್ತೇವೆ. ಪ್ರಿಯರೇ, ಅಂತ್ಯಕಾಲದ ಅಥವಾ ಯೇಸು ಕ್ರಿಸ್ತನ ಬರೋಣದ ಸಮೀಪದ ಕುರಿತಾಗಿ ಸತ್ಯವೇದದಲ್ಲಿ ಕೊಡಲ್ಪಟ್ಟಂಥ ಅನೇಕ ವಿಚಾರವಾಗಿ ನಾವು ಚರ್ಚಿಸುವುದೇ ಈ ಒಂದು ಕಾರ್ಯಕ್ರಮವಾಗಿರ್ತದೆ. ಇದರ ಉದ್ದೇಶ ಯೇಸು ಕ್ರಿಸ್ತನಿಗೋಸ್ಕರವಾಗಿ ಯೇಸು ಕ್ರಿಸ್ತನ ಬರೋಣದ ಸಿದ್ಧತೆಗಾಗಿ ಸಭೆಯನ್ನು ಕಟ್ಟುವಂಥದ್ದು, ಸಿದ್ಧಗೊಳಿಸುವುದಾಗಿರ್ತದೆ. ಪ್ರಿಯರೇ, ನಾನು ನೆನೆಸ್ತೇನೆ, ಅನೇಕರು ಈ ಒಂದು ಕಾರ್ಯಕ್ರಮವನ್ನು ನೋಡಿ ಅನೇಕರು ಎಚ್ಚರಿಕೆ ಹೊಂದಿದ್ದೀರಿ, ಮಾತ್ರವಲ್ಲ ಅನೇಕರು ಸಿದ್ಧಪಡಿಸಿಕೊಂಡಿದ್ದೀರಿ, ಮಾತ್ರವಲ್ಲ ಅನೇಕರಿಗೆ ಸಿದ್ಧಪಡಿಸುವ ಒಂದು ವೈರಾಗ್ಯ ಜೀವಿತ ನಿಮ್ಮಲ್ಲಿ ಬಂದಿದೆ ಎಂಬುದಾಗಿ ನಾನು ನೆನೆಸ್ಕೊಳ್ತೇನೆ. ಮತ್ತು ಅನೇಕರು ಕರೆಗಳನ್ನು ಮಾಡುವುದರ ಮೂಲಕವಾಗಿ ಅಥವಾ ನೀವು ನಿಮ್ಮ ವಿಷಯಗಳನ್ನು ನಮ್ಮ ಮುಂದೆ ಹಂಚಿಕೊಳ್ಳುವುದರ ಮೂಲಕವಾಗಿ ಇದೊಂದು ಕಾರ್ಯಕ್ರಮ ಉತ್ತಮವಾಗಿ ಬರ್ತಾ ಇದೆ ಎಂಬುದಾಗಿ ಕೇಳುವುದರಲ್ಲಿ ನಮಗೆ ಸಂತೋಷವಾಗ್ತಾ ಇದೆ. ನಮ್ಮ ಮಧ್ಯದಲ್ಲಿ ತಿರುಗೊಂದಾವರ್ತಿ ಈ ಒಂದು ಅಂತ್ಯಕಾಲದಲ್ಲಿ ಚರ್ಚಿಸುವುದಕ್ಕಾಗಿ ನಮ್ಮ ಮಧ್ಯದಲ್ಲಿ ಪಾಸ್ಟರ್ ವಿಜೆ ಅಬ್ರಾಮ್ ಅವರಿದ್ದಾರೆ. ಅವರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಆಸರೆ ಟಿವಿಯ ಪರವಾಗಿ ನಾವು ಅವರನ್ನು ಸ್ವಾಗತಿಸ್ತೇವೆ. ಪಾಸ್ಟರ್, ವೆಲ್ಕಮ್. ಥ್ಯಾಂಕ್ ಯು. ಪ್ರಿಯರೇ, ಈ ಸಮಯದಲ್ಲಿ ಕಳೆದ ಅನೇಕ ಸಂಚಿಕೆಗಳಲ್ಲಿ ಪಾಸ್ಟರ್ ವಿಜೆ ಅಬ್ರಾಮ್ ಅವರು ನಮ್ಮ ಮಧ್ಯೆ ಬಂದು ಅನೇಕ ವಿಷಯಗಳ ಕುರಿತಾಗಿ ನಮಗೆ ಸವಿಸ್ತಾರವಾಗಿ ನಮ್ಮೊಂದಿಗೆ ಚರ್ಚಿಸಿದ್ರು. ಅಂತ್ಯಕಾಲದಲ್ಲಿ ನಡೆಯುವ ಕೆಲವೊಂದು ಘಟನೆಗಳನ್ನು ನಮ್ಮ ಮಧ್ಯದಲ್ಲಿ ಹಂಚಿಕೊಂಡಿದ್ರು. ಇವತ್ತು ಆ ಮುಂದುವರಿದ ಭಾಗಕ್ಕೆ ಹೋಗುವ ಮುಂಚೆ ಸ್ವಲ್ಪ ಪಾಸ್ಟರ್ ಬಳಿಯಲ್ಲಿ ನಾವು ಹಿನ್ನೆಲೆಯನ್ನು ಹಿನ್ನೋಟವಾಗಿ ನೋಡಿಕೊಂಡು ಮುಂದುವರಿಯುವ ಎಂಬುದಾಗಿ ನಾವು ಅವರಲ್ಲಿ ಕೇಳಿಕೊಳ್ಳೋಣ. ಪ್ರಿಯರೇ, ಪಾಸ್ಟ್ರೆ, ಕಳೆದ ಅನೇಕ ಸಂಚಿಕೆಯಲ್ಲಿ ನೀವು ಬಂದು ನಮ್ಮ ಮುಂದೆ ಚರ್ಚಿಸ್ತಾ ಇದ್ದೀರಿ. ನಾನು ಎನಿಸ್ತೇನೆ ಬಹಳ ಜನರು ಇದರಿಂದ ಆಶೀರ್ವದಿಸಲ್ಪಟ್ಟಿದ್ದಾರೆ. ಆದರೆ ಅನೇಕರು ಹೊಸಬರಾಗಿರ್ತಾರೆ. ಸ್ವಲ್ಪ ಹಿನ್ನೋಟವಾಗಿ ನಾವು ಹೋಗಿ ಮುಂದುವರಿದರೆ ತುಂಬ ಒಳ್ಳೆಯದಾಗಿರ್ತದೆ ಅನ್ನಿಸ್ತದೆ. ಖಂಡಿತವಾಗಿ. ಯಾಕಂತೇಳಿದರೆ ಅಂತ್ಯಕಾಲಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ಬಹಳಷ್ಟು ವಿಷಯಗಳಿದ್ದಾವೆ, ಅನೇಕ ವಿಷಯಗಳಿದ್ದಾವೆ. ಇದನ್ನು ಯೇಸು ಸ್ವಾಮಿ ಹೇಳಿದ್ದಾರೆ, ಅಪೊಸ್ತಲರುಗಳು ಪವಿತ್ರಾತ್ಮನ ಒಂದು ಸಹಾಯದಿಂದ ಅಂತ್ಯಕಾಲದ ಬಗ್ಗೆ ಹೇಳಿದ್ದಾರೆ, ಇನ್ನು ಹಳೆ ಒಡಂಬಡಿಕೆ ಪ್ರವಾದಿಗಳು ಹೇಳಿದ್ದಾರೆ. ಈ ವಿಷಯಗಳನ್ನು ನಾವು ನೆನೆಸಿಕೊಳ್ಳುವಾಗ ಇವತ್ತು ಕೆಲವು ಹೊಸ ವೀಕ್ಷಕರು ಕೂಡ ಇರೋದರಿಂದ ನಾವು ಅವರಿಗೋಸ್ಕರ ಒಂದೆರಡು ಮಾತುಗಳಲ್ಲಿ ಹಿನ್ನೆಲೆಯನ್ನು ಹೇಳಿದರೆ, ಬ್ಯಾಕ್ಗ್ರೌಂಡನ್ನು ಹೇಳಿಕೊಂಡು ಮುಂದಕ್ಕೆ ಹೋದರೆ ಅದನ್ನು ಮುಂದೆ ಹೇಳುವಂಥ ವಿಷಯಗಳನ್ನು ಕಲ್ತ್ಕೊಳ್ಳಿಕ್ಕೆ ಅನುಕೂಲವಾಗ್ತದೆ ಅಂತ ನಾನು ನೆನೆಸ್ತಾ ಇದ್ದೇನೆ. ಅಂದರೆ ಅಂತ್ಯಕಾಲ ಅನ್ನುವಂಥದ್ದು ಯುಗದ ಅಂತ್ಯ ಎಂಬುದಾಗಿ, ಅಥವಾ ಸಭಾಕಾಲದ ಅಂತ್ಯ, ಅಥವಾ ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆಯಿಂದ ಹಿಡಿದುಕೊಂಡು ಎರಡನೇ ಬರುವಿಕೆಯವರೆಗೆ ಇರುವಂಥ ಒಂದು ಕಾಲವನ್ನು ಒಟ್ಟಾರೆಯಾಗಿ ಅಂತ್ಯಕಾಲ ಎಂಬುದಾಗಿ ಹೇಳಲಾಗಿದೆ. ಮತ್ತು ಅದರ ಕೊನೆಯ ಭಾಗವನ್ನು ಅಂತ್ಯಕಾಲ ಅಥವಾ ಅದನ್ನು ಕೂಡ ಅಂತ್ಯಕಾಲ ಎಂಬುದಾಗಿ, ಅಂತ್ಯಕಾಲದ ಕೊನೆಯ ಸಮಯ ಎಂಬುದಾಗಿ ಹೇಳಿರುವಂಥದ್ದನ್ನು ನಾವು ನೋಡ್ತೇವೆ. ಮತ್ತು ಕೂಡ ಈ ಅಂತ್ಯಕಾಲದ ವಿಷಯದಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಅನೇಕ ವಿಷಯಗಳನ್ನು ಹೇಳಿದ್ದಾರೆ. ಶಿಷ್ಯರಿಗೆ ಕೂಡ ಗೊಂದಲವಿತ್ತು, ಅಂತ್ಯಕಾಲ ಅಂದರೆ ಏನು, ಅಥವಾ ಅದಕ್ಕೆ ಯುಗದ ಸಮಾಪ್ತಿ ಎಂಬುದಾಗಿ ಕೂಡ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳಿದ್ದಾರೆ. ಶಿಷ್ಯರು ಕೂಡ ಹೇಳಿದ್ದಾರೆ, ಈ ಯುಗದ ಸಮಾಪ್ತಿ ಇದು ಯಾವಾಗ ಸಂಭವಿಸ್ತದೆ, ಈ ಯುಗದ ಸಮಾಪ್ತಿಯಲ್ಲಿ ಆಗುವಂಥದ್ದು ಏನು, ಅಥವಾ ಅವ್ರು ನೆನೆಸಿದ್ರು ಯೇಸು ಕ್ರಿಸ್ತರು ರಾಜಾದಿರಾಜನಾಗಿ ಈ ಲೋಕದಲ್ಲಿ ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ, ಅದು ಈಗಲೇ ಸ್ಥಾಪನೆ ಮಾಡ್ತಾರೆ, ಈ ರೀತಿಯೆಲ್ಲ ಶಿಷ್ಯರು ನೆನೆಸಿಕೊಂಡಿದ್ರು. ಆಗ ಯೇಸು ಸ್ವಾಮಿ ಇಲ್ಲ, ಹಾಗಲ್ಲ, ಯುಗದ ಸಮಾಪ್ತಿಗೆ ಇನ್ನೂ ಸಮಯ ಇದೆ, ಆ ಸಮಯದಲ್ಲಿ ಯುಗದ ಸಮಾಪ್ತಿ ಆಗುವಂಥ ಆ ಕಾಲಗಳಲ್ಲಿ ಏನೆಲ್ಲ ಲಕ್ಷಣಗಳು ಲೋಕದಲ್ಲಿ ನಡೀತವೆ, ಈ ವಿಷಯಗಳನ್ನು ಯೇಸು ಸ್ವಾಮಿ ಅನೇಕ ಕಡೆಗಳಲ್ಲಿ ಹೇಳಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯದಲ್ಲಿ, ಲೂಕನ ಸುವಾರ್ತೆ 21ನೇ ಅಧ್ಯಾಯದಲ್ಲಿ, ಮಾರ್ಕನ ಸುವಾರ್ತೆ 13ನೇ ಅಧ್ಯಾಯದಲ್ಲಿ, ಹಾಗೆ ಲೂಕನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ, ಇನ್ನು ಬೇರೆ ಬೇರೆ ಅಧ್ಯಾಯಗಳ ಬೇರೆ ಬೇರೆ ಭಾಗಗಳಲ್ಲಿ ಸ್ವಲ್ಪವಾಗಿ, ಹಾಗೆ ಇನ್ನು ಅಪೊಸ್ತಲರುಗಳು ಅದರಲ್ಲೂ ವಿಶೇಷವಾಗಿ ಪೌಲ, ಪೇತ್ರ, ಯೂದ, ಹಾಗೆ ಪ್ರಕಟಣೆ ಪುಸ್ತಕ ಬರೆಯೋದರ ಮೂಲಕವಾಗಿ ಯೋಹಾನ ಅಂತ್ಯಕಾಲದ ಬಗ್ಗೆ ಡೀಟೇಲ್ ಆಗಿ ಹೊಸ ಒಡಂಬಡಿಕೆಯಲ್ಲಿ ಹೇಳಿದ್ದಾರೆ. ಹಾಗೆ ಹಳೆ ಒಡಂಬಡಿಕೆಗೆ ನಾವು ಬರುವಾಗ, ಹಳೆ ಒಡಂಬಡಿಕೆಯಲ್ಲಿ ದಾನಿಯೇಲ, ಇನ್ನು ಹೇಳಬೇಕು ಅಂತೇಳಿದರೆ ಜಕರಿಯ ಪ್ರವಾದಿ, ಮತ್ತು ಮಲಾಕಿ, ಹಾಗೆ ಇನ್ನು ಮೈನರ್ ಪ್ರಾಫಿಟ್ಸ್ ಅಥವಾ ಚಿಕ್ಕ ಪ್ರವಾದಿಗಳು ಎಂಬುದಾಗಿ, ಅವರು ಚಿಕ್ಕ ಪ್ರವಾದಿಗಳು ಅಂತ ಹೇಳುವಾಗ ಅದನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಬಾರ್ದು. ಅವರು ಚಿಕ್ಕ ಪ್ರವಾದಿಗಳು ಅಂತೇಳಿದರೆ ಅವರ ಒಂದು ಸ್ಥಾನಮಾನ ಚಿಕ್ಕದು ಅಂತಲ್ಲ, ಅವರು ಕೊಟ್ಟಿರುವಂಥ ಪ್ರವಾದನೆಯ ಆ ಒಂದು ಗಾತ್ರ ಚಿಕ್ಕದು ಎಂಬುದಾಗಿ ಅಷ್ಟೇ, ಸಣ್ಣ ಪ್ರವಾದನೆಗಳ ಗ್ರಂಥ ಅಷ್ಟೇ ಅಂತ ಅದರ ಅರ್ಥ. ಅದರಲ್ಲಿ ಕೂಡ ಆಮೋಸ, ಯೋವೇಲ,
ಮುಂತಾದವರು, ಹಾಗೆ ಇನ್ನೂ ಹೇಳಬೇಕು ಅಂತೇಳಿದರೆ ಯೆಶಾಯ, ಯೆರೆಮೀಯ ಮತ್ತು ಯೆಹೆಜ್ಕೇಲ ಎಲ್ಲರೂ ಹಳೆ ಒಡಂಬಡಿಕೆಯಲ್ಲಿ ಅಂತ್ಯಕಾಲದ ಬಗ್ಗೆ ಸವಿಸ್ತಾರವಾಗಿ ಪ್ರವಾದನೆಗಳನ್ನು ಕೊಟ್ಟಿದ್ದಾರೆ. ಅಂತ್ಯಕಾಲ ಹೇಗಿರ್ತದೆ, ಅಂತ್ಯಕಾಲದಲ್ಲಿ ನಡೆಯುವಂಥ ಲಕ್ಷಣಗಳು ಏನು ಎಂಬುದಾಗಿ. ಈ ಒಂದು ಹಿನ್ನೆಲೆಯಲ್ಲಿ ನಾವು ಕಳೆದ ಅನೇಕ ಸಂಚಿಕೆಗಳಲ್ಲಿ ಯೇಸು ಸ್ವಾಮಿ ಹೇಳಿದಂಥ ಅನೇಕ ಉದಾಹರಣೆಗಳನ್ನು ಅಥವಾ ವಾಕ್ಯಗಳನ್ನು ನಾವು ಕೂಲಂಕುಷವಾಗಿ ನಾವು ಧ್ಯಾನಿಸಿದ್ದೇವೆ, ಚರ್ಚಿಸಿದ್ದೇವೆ. ಅದರಲ್ಲಿ ಸುಳ್ಳು ಕ್ರಿಸ್ತರುಗಳು ಬರ್ತಾರೆ ಎಂಬುದಾಗಿ, ಹಾಗೆ ಜನಾಂಗಕ್ಕೆ ವಿರುದ್ಧವಾಗಿ ಯುದ್ಧ ಎದ್ದೇಳ್ತವೆ ಎಂಬುದಾಗಿ, ಹಾಗೆ ರಾಜ್ಯಕ್ಕೆ ವಿರೋಧವಾಗಿ ಎದ್ದೇಳ್ತವೆ ಎಂಬುದಾಗಿ ಇನ್ನು ನಾವು ನೋಡಿದ್ದೇವೆ. ಇದು ಬರಗಾಲಗಳ ಬಗ್ಗೆ ನೋಡಿದ್ದೇವೆ, ಅಂಟು ರೋಗಗಳ ಬಗ್ಗೆ ನೋಡಿದ್ದೇವೆ, ಅಥವಾ ಭೂಕಂಪಗಳ ಬಗ್ಗೆ ನೋಡಿದ್ದೇವೆ. ಇದೆಲ್ಲ ಯೇಸು ಸ್ವಾಮಿ ಹೇಳಿದಂಥ ಉದಾಹರಣೆಗಳು. ಅಂದರೆ ಅನೇಕರು ಸುಳ್ಳು ಕ್ರಿಸ್ತರುಗಳು ಎದ್ದು ಬರ್ತಾರೆ, ಅವರು ನಾನೇ ಕ್ರಿಸ್ತನು, ಯಾಕಂದರೆ ಯೇಸು ಕ್ರಿಸ್ತರು ಹೇಳಿದ್ದಾರೆ ನಾನು ಇನ್ನೊಮ್ಮೆ ಲೋಕಕ್ಕೆ ಬರ್ತೇನೆ ಎಂಬುದಾಗಿ. ಈ ಒಂದು ಮಾತನ್ನೇ ಹಿಡಿದುಕೊಂಡು ಹೌದು ಆವತ್ತು ಹೇಳಿದಂಥ ಯೇಸು ಕ್ರಿಸ್ತರು ಹೇಳಿದಂಥ ಆ ಕ್ರಿಸ್ತನು ನಾನೇ. ಇನ್ನು ಕೆಲವೊಬ್ರು ಹೇಳ್ತಾರೆ ಆವತ್ತು ಬಂದಂಥ ಕ್ರಿಸ್ತನು ಒರಿಜಿನಲ್ ಅಲ್ಲ, ನಾನೇ ಒರಿಜಿನಲ್ ಕ್ರಿಸ್ತನು ಎಂಬುದಾಗಿ ಹೇಳಿಕೊಂಡು ಬಂದು ಅನೇಕ ಹಿಂಬಾಲಕರನ್ನ, ಅನುಯಾಯಿಗಳನ್ನು ಮಾಡಿಕೊಂಡು ಅವರ ಹಣವನ್ನು, ಅವರ ಆತ್ಮೀಯ ಜೀವಿತವನ್ನು ಲಪಟಾಯಿಸಿಕೊಂಡು ಅವ್ರನ್ನ ನಾಶದ ಕಡೆಗೆ ನಡೆಸುತ್ತಿರುವಂಥ ಅನೇಕ ವ್ಯಕ್ತಿಗಳನ್ನು ಈ ಕಾಲದಲ್ಲಿ ನೋಡ್ತಾ ಇದ್ದೇವೆ. ಇನ್ನು ಯೇಸು ಕ್ರಿಸ್ತರು ಹೇಳಿದಾಗೆ ಯುದ್ಧಗಳು, ಮಹಾಯುದ್ಧಗಳಾಗಿರುವಂಥ ಬಗ್ಗೆ ನಾವು ನೋಡಿದ್ದೇವೆ. ಮತ್ತು ಜನಾಂಗಕ್ಕೆ ವಿರುದ್ಧವಾಗಿ ಮತ್ತು ರಾಜ್ಯಕ್ಕೆ ವಿರೋಧವಾಗಿ ಎದ್ದೇಳ್ತವೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ. ಇದೆಲ್ಲ ಮುಂಚಿನಿಂದ ಇತ್ತು, ಆದರೆ ಅಂತ್ಯಕಾಲದಲ್ಲಿ ಅದು ಹೆಚ್ಚಾಗ್ತವೆ. ಇದೆಲ್ಲ ಯಹೂದರಿಗೆ ಸಂಬಂಧಪಟ್ಟಂಥ ವಿಷಯಗಳಾಗಿ ಕೂಡ ಪರಿಣಮಿಸ್ತವೆ ಎಂಬುದಾಗಿ. ಬರಗಾಲಗಳ ಬಗ್ಗೆ ನೋಡಿದ್ದೇವೆ, ಯೇಸು ಸ್ವಾಮಿ ಹೇಳಿದ್ದಾರೆ. ಎಲ್ಲ ಈ ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ನಮಗೆ ನೋಡ್ಬೋದು, ಮತ್ತು ಬೇರೆ ಬೇರೆ ವಾಕ್ಯಗಳಲ್ಲಿ ಕೂಡ ನೋಡ್ಬೋದು. ಅಂಟು ರೋಗಗಳ ಬಗ್ಗೆ, ಹಾಗೆ ನಾವು ಬರಗಾಲ, ಅಂಟು ರೋಗಗಳು ಮತ್ತು ಭೂಕಂಪಗಳ ಬಗ್ಗೆ ಈ ರೀತಿಯಾಗಿ ವಿವಿಧ ವಿಷಯಗಳನ್ನು ಯೇಸು ಸ್ವಾಮಿ ಹೇಳಿದ್ದಾರೆ. ಈ ಎಲ್ಲ ವಿಷಯಗಳನ್ನು ಈ ವಿಷಯಗಳನ್ನು ನಾವು ಹಿಂದೆ ಚರ್ಚೆ ಮಾಡಿದ್ದೇವೆ. ಅದಕ್ಕೆ ಮುಂದುವರಿದು ಇನ್ನೂ ಯೇಸು ಸ್ವಾಮಿ ಹೇಳಿರುವಂಥ ಭಾಗಗಳನ್ನು ನಾವು ನೋಡುವಾಗ ಅಂತ್ಯಕಾಲದ ಒಂದು ಸ್ಪಷ್ಟವಾದಂಥ ಚಿತ್ರಣ ನಮಗೆ ದೊರಕ್ತದೆ. ನಾವು ಹೇಗೆ ಈ ಅಂತ್ಯಕಾಲದಲ್ಲಿ ಕರ್ತನನ್ನು ಹಿಂಬಾಲಿಸಬೇಕು ಮತ್ತು ಅಂತ್ಯಕಾಲ ಅಂದರೆ ಯೇಸು ಕ್ರಿಸ್ತನ ಬರುವಿಕೆ ಹತ್ತಿರವಾಗಿದೆ ಎಂಬುದನ್ನು, ಈ ಘಟನೆಗಳನ್ನು ನೋಡುವಾಗ ಇದು ಕೇವಲ ಒಂದು ವಿಷಯ ಮಾತಾಡಬೇಕು ಎಂಬ ಉದ್ದೇಶಕ್ಕಾಗಿ ಮಾತಾಡದೆ ಚರ್ಚಿಸಿದೆ. ಇದು ಯೇಸು ಕ್ರಿಸ್ತನ ಬರುವಿಕೆಗಾಗಿ ನಮ್ಮನ್ನು ತ್ವರೆಪಡಿಸುವಂಥ, ಸಿದ್ಧಪಡಿಸುವಂಥ, ಅಥವಾ ಯೇಸು ಕ್ರಿಸ್ತನ ಬರುವಿಕೆಯಲ್ಲಿ ನಾವು ಎತ್ತಲ್ಪಡಬೇಕಾದ್ರೆ ನಾವು ಈ ಘಟನೆಗಳನ್ನು ನೋಡಿಕೊಂಡು ನಮ್ಮ ಜೀವಿತವನ್ನು ಕ್ರಮಪಡಿಸಿಕೊಳ್ಳುವುದಕ್ಕಾಗಿ ಈ ವಿಷಯಗಳನ್ನು ನಾವು ಚರ್ಚೆ ಮೂಲಕವಾಗಿ ತೆಗೆದುಕೊಳ್ಳುವಂಥವರಾಗಿದ್ದೇವೆ. ಇವತ್ತು ಹಾಗೆ ಮುಂದುವರಿದು ನಾವು ಇದರ ಭಾಗಕ್ಕೆ ಹೋಗುವಾಗ ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಮುಂದುವರಿದು, ಅದೇ ನಮಗೆ 24ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಮುಂದುವರಿದು ನೋಡ್ತೇವೆ. 9ನೇ ವಾಕ್ಯ, ಆಗ ನಿಮ್ಮನ್ನು ಉಪದ್ರವಕ್ಕೆ ಒಪ್ಪಿಸಿ ಕೊಲ್ಲುವರು, ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲ ಜನಾಂಗಗಳವರು ಹಾಗೆ ಮಾಡುವವರು. ಆಗ ಅನೇಕರು ಹಿಂಜರಿದು ಒಬ್ಬರನ್ನೊಬ್ಬರು ಹಿಡಿಕೊಡುವರು, ಒಬ್ಬರ ಮೇಲೊಬ್ಬರು ದ್ವೇಷ ಮಾಡುವರು. ಸಾಕು. ಇಲ್ಲಿ ಮುಖ್ಯವಾದಂಥ ವಿಷಯಕ್ಕೆ ನಾವು ಬರ್ತಾ ಇದ್ದೇವೆ. ಆಗ ನಿಮ್ಮನ್ನು ಉಪದ್ರವಕ್ಕೆ ಒಪ್ಪಿಸಿ ಕೊಲ್ಲುವರು, ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲ ಜನಾಂಗಗಳವರು ಹಾಗೆ ಮಾಡುವರು. ಅಂದರೆ ಇದು ಕೊನೆಯ ಕಾಲದ ಒಂದು ಅಂತ್ಯಕಾಲದ ಕೊನೆಯ ಗಳಿಗೆಯ ಒಂದು ಪ್ರಧಾನವಾದಂಥ ಲಕ್ಷಣ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಆಗ ನಿಮ್ಮನ್ನು ಉಪದ್ರವಕ್ಕೆ ಒಪ್ಪಿಸಿ ಕೊಲ್ಲುವರು, ಅಥವಾ ಲೋಕವ್ಯಾಪಿಯಾಗಿ ಒಂದು ಹಿಂಸೆ ಸಭೆಗೆ ಉಂಟಾಗ್ತದೆ. ಈ ಮಾತು ಹೇಳುವಾಗ ಪಾಸ್ಟರ್, ಇದು ಆ ಕಾಲದಲ್ಲಿ ಸಹ ನಡೆದದ್ದು. ಅಂದರೆ ಹಿಂಸೆಗಳು ಯಹೂದ್ಯರ ಮೇಲೆ ಅಥವಾ ಯೇಸು ಕ್ರಿಸ್ತನ ಹಿಂಬಾಲಕರಿಗೆ ಬಹಳ ಹಿಂಸೆ ಇತ್ತು ಖಂಡಿತವಾಗಿ. ಅಂದರೆ ಈಗ ನೋಡಿ, ಇನ್ನು ಇದಕ್ಕೆ ಹಿನ್ನೆಲೆಯಾಗಿ ಯಹೂದ್ಯರ ವಿಷಯಕ್ಕೆ ನಾವು ಬರುವ. ಯಹೂದ್ಯರನ್ನು ಒಂದು ಕಾಲದಲ್ಲಿ ಲೋಕವ್ಯಾಪಿಯಾಗಿ ಅವ್ರನ್ನ ಹಿಂಸಿಸ್ತಾನೆ ಇದ್ದರು. ಇವತ್ತು ಕೂಡ ಅವರಿಗೆ ಹಿಂಸೆ ಉಂಟು. ಆದರೆ ನಾವು ನೋಡಿದ್ದೇವೆ ಮಹಾಯುದ್ಧಗಳ ಕಾಲದಲ್ಲಿ, ಮೊದಲನೇ 2ನೇ ಮಹಾಯುದ್ಧ ಕಾಲದಲ್ಲಿ 60 ಲಕ್ಷಕ್ಕಿಂತ ಹೆಚ್ಚು ಜನ ಯಹೂದ್ಯರನ್ನು ಕೊಂದರು. ಮತ್ತು ಅದಕ್ಕಿಂತ ಹಿಂದೆ ನಂತರ ಕೂಡ ಹಿಂಸೆಗಳು ಅವರಿಗೆ ಇದ್ದಾವೆ. ಈಗ ಇದು ಸಭೆಯ ಒಂದು ಟರ್ನ್. ಇನ್ನು ಲೋಕವ್ಯಾಪಿಯಾಗಿ ಸಭೆಗೆ ಹಿಂಸೆ. ಮತ್ತು ಸಭೆ ವಿಷಯ ಈಗಾಗಲೇ ನೀವು ಹೇಳಿದಾಗೆ ಯೇಸು ಸ್ವಾಮಿ ಸಭೆಯನ್ನು
ಅಂದರೆ ಯೇಸುಸ್ವಾಮಿ ಪರಲೋಕಕ್ಕೆ ಏರಿ ಹೋದ ನಂತರ ಪಂಚಾಶತಮ ದಿನದಲ್ಲಿ 50ನೇ ದಿನದಲ್ಲಿ ಸಭೆ ಅಫಿಷಿಯಲ್ ಆಗಿ ಉದ್ಘಾಟನೆ ಆಗ್ತದೆ. ಅಂದರೆ ಪವಿತ್ರಾತ್ಮನ ಇಳಿದು ಬಂದನು. ಆವತ್ತು ಪೇತ್ರ ಎದ್ದು ನಿಂತು ಸಂದೇಶವನ್ನು ಕೊಡ್ತಾ ಇದ್ದಾನೆ. 3,000 ಜನ ನಂಬಿ ದೀಕ್ಷಾಸನ ಮಾಡಿಸಿಕೊಂಡು ಕರ್ತನ ಕಡೆಗೆ ಸೇರಿಕೊಂಡ್ರು, ಅಥವಾ ಅವ್ರನ್ನ ಕರ್ತನು ಸಭೆಗೆ ಸೇರಿಸಿದನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನೋಡಿ, ಅದಾಗಿ ಕೆಲವೇ ದಿವಸಗಳಿಂದ ಅವರಿಗೆ ಹಿಂಸೆ ಶುರುವಾಗ್ತದೆ. ನಂತರ 1ನೇ ಶತಮಾನ, 2ನೇ ಶತಮಾನ, 3ನೇ ಶತಮಾನ ಮಿಡ್ಲ್ ಈಸ್ಟ್ ದೇಶಗಳಲ್ಲಿ ಮತ್ತು ವಿಶೇಷವಾಗಿ ಯುರೋಪ್ ಖಂಡದಲ್ಲಿ ದೊಡ್ಡ ಹಿಂಸೆ ಮೂಲಕ ಅವರು ದಾಟಿ ಹೋಗ್ತಾರೆ. ಅಂದರೆ ಹೆಚ್ಚು ಕಡಿಮೆ 1ನೇ ಶತಮಾನದಿಂದ 4ನೇ ಶತಮಾನದ ಒಂದು 3ನೇ ದಶಕದವರೆಗೆ, ಅಂದರೆ ಸುಮಾರು 325ರವರೆಗಿನ ಕಾಲದಲ್ಲಿ 10 ಮಹಾ ಉಪದ್ರವಗಳು ಸಂಭವಿಸಿದ್ದಾವೆ, ಅಥವಾ 10 ಮಹಾ ಉಪದ್ರವಗಳು ಆಗಿನ ಯುರೋಪಿಯನ್ ಸಭೆಗೆ, ಯೇಸು ಕ್ರಿಸ್ತನ ನಂಬಿದ ಸಭೆಗಳಿಗೆ, ಯೇಸು ಕ್ರಿಸ್ತನನ್ನು ನಂಬಿದಂಥವರಿಗೆ, ಅಂದರೆ ರೋಮನ್ ಸೀಸರ್ಗಳ ಮೂಲಕವಾಗಿ, ರೋಮನ್ ಆಡಳಿತಗಾರರ ಮೂಲಕವಾಗಿ ಅವರಿಗೆ ದೊಡ್ಡ ಹಿಂಸೆ ಅಂತ ಹೇಳಿದರೆ ಅವರಿಗೆ ಹೊಡೆದು ಬಡಿದು ಜೈಲಿಗೆ ಹಾಕುವಂಥದ್ದು ಅಂತ ಹೇಳಿದರೆ ಅದು ಕೇವಲ ಶಾರೀರಿಕ ಹಿಂಸೆ, ಅವ್ರನ್ನ ಕೊಲ್ತಾ ಇರಲಿಲ್ಲ ಅಂತ ಅನಿಸೋಣ. ಇದು ಹಾಗಲ್ಲ. ಇದು ಅವ್ರನ್ನ ನಿರ್ನಾಮ ಮಾಡುವಂಥದ್ದು, ಸಂಹಾರ ಮಾಡುವಂಥದ್ದು, ಸಾಮೂಹಿಕ ಹತ್ಯೆ ಮಾಡುವಂಥದ್ದು, ಕ್ರೈಸ್ತರನ್ನು ಪೂರ್ತಿ ಒಂದು ಬದಿಯಿಂದ ಏನಂತ ಹೇಳ್ಬೋದು ಅಳಿಸಿ ಹಾಕುವಂಥ, ಸಂಹಾರ ಮಾಡಿ ನಿರ್ನಾಮ ಮಾಡುವಂಥ, ಮತ್ತು ಅದಕ್ಕೆ ಅನೇಕ ಬಾರಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಚಿತ್ರಹಿಂಸೆ ಕೊಟ್ಟು ಕೊಲ್ಲುವಂಥ. ಅಂದರೆ ಅವನಿಗೆ ಆಗಿರುವಂಥ ಆ ಒಬ್ಬ ಕ್ರೈಸ್ತನಿಗೆ ಏನು ಚಿತ್ರಹಿಂಸೆ ಕೊಟ್ಟು ಅವನನ್ನು ಕೊಂದು ಹಾಕಿದ್ದಾರೆ, ಅದನ್ನು ನೋಡುವಂಥವರು ಕ್ರಿಸ್ತನನ್ನು ನಂಬಲಿಕ್ಕೆ ಭಯಪಡಬೇಕು, ಹಿಂದೆಟ್ಟಾಗಬೇಕು. ಇಲ್ಲ ಇಲ್ಲ ಇಲ್ಲ, ಜೀವ ಉಳಿಸ್ಕೊಳ್ಬೇಕು ಅಂತ ಹೇಳಿದರೆ ಏನಾಗಬಾರ್ದು, ಕ್ರಿಸ್ತನನ್ನು ಹಿಂಬಾಲಿಸಬಾರ್ದು. ಹಿಂಬಾಲಿಸಿದರೆ ಖಂಡಿತವಾಗಿ ಪ್ರಾಣ ಹೋಗ್ತದೆ. ಅದಕ್ಕೆ ಕ್ರಿಸ್ತನ ಹಿಂಬಾಲಿಸಬಾರದು ಎಂಬ ಕಾರಣಕ್ಕೆ ಚಿತ್ರಹಿಂಸೆ, ಎಷ್ಟು ಚಿತ್ರಹಿಂಸೆ ಅಂತ ಹೇಳಿದರೆ ಸಿಕ್ಕಾಪಟ್ಟೆ. ಅಂದರೆ ತಲೆಗೆ ಡಾಂಬರ್ ಹಾಕಿ ಬೆಂಕಿ ಹಚ್ಚುವಂಥದ್ದು, ಮೈಗೆ ಇಡೀ ಬಟ್ಟೆ ಸುತ್ತಿ ಅವ್ರನ್ನ ಎಣ್ಣೆ ಹಾಕಿ ಅವರಿಗೆ ಅವರ ಏನು ಆ ಸ್ಟೇಡಿಯಂಗಳಲ್ಲಿ ಬೆಳಕಿಗಾಗಿ ದೀಪಗಳಾಗಿ ಅವ್ರನ್ನ ಉರಿಸುವಂಥದ್ದು, ಮತ್ತು ಸತ್ತ ಹೆಣದೊಂದಿಗೆ ಜೀವಂತ ವ್ಯಕ್ತಿಯನ್ನು ಕಟ್ಟುವಂಥದ್ದು. ಆಗ ಸತ್ತ ವ್ಯಕ್ತಿಯ ಹೆಣ ಕೊಳೆಯುವಾಗ ಅದರಲ್ಲಿ ಇರುವಂಥ ಹುಳಗಳು ಈ ಜೀವಂತ ವ್ಯಕ್ತಿಯ ಶರೀರವನ್ನು ಕೂಡ ತಿನ್ನುವಂಥದ್ದು. ಇನ್ನು ಹುಲಿಗಳಿಗೆ, ಸಿಂಹಗಳಿಗೆ, ಕರಡಿಗಳಿಗೆ ಇವ್ರನ್ನ ಹಾಕಿ ಕೊಡುವಂಥದ್ದು. ಇನ್ನು ಅವ್ರನ್ನ ಈಟಿಯಿಂದ ಚುಚ್ಚಿಕೊಲ್ಲುವಂಥದ್ದು, ಮತ್ತು ಶಿರಚ್ಛೇದ, ಖಡ್ಗದಿಂದ ಶಿರಚ್ಛೇದ ಮಾಡುವಂಥದ್ದು, ಶಿಲುಬೆಗೆ ಸಾವಿರಾರು ಜನರ ಸಾಮೂಹಿಕವಾಗಿ ಶಿಲುಬೆ ಮೇಲೆ ಹೊಡೆಯುವಂಥದ್ದು. 1-2 ಶಿಲುಬೆ ಅಲ್ಲ, 100 ಶಿಲುಬೆಗಳನ್ನು ನಿಲ್ಲಿಸಿ ಅದರ ಮೇಲೆಲ್ಲ ಕ್ರೈಸ್ತರನ್ನು ಹೊಡೆಯುವಂಥದ್ದು. ಇನ್ನು ಬೆಂಕಿಯ ಬಾಣಲೆಗೆ ಹಾಕುವಂಥದ್ದು, ಇನ್ನು ಬೆಂಕಿಯ ಬಾಣಲೆಗೆ ಹಾಕಿ ಅವ್ರನ್ನ ಏನು ಬಾಣಲೆಗೆ ಕೆಳಗೆ ಬೆಂಕಿ ಹಚ್ಚಿ ಅಲ್ಲಿ ಅವ್ರನ್ನ ಬಾಣಲೆಯಲ್ಲಿ ಹಾಕಿ ಬೆಂಕಿಯಿಂದ ಕೊಲ್ಲುವಂಥದ್ದು, ಕುದಿಯುವ ನೀರಿಗೆ ಹಾಕುವಂಥದ್ದು, ಕುದಿಯುವ ಎಣ್ಣೆಗೆ ಹಾಕುವಂಥದ್ದು. ಇನ್ನು ನೋಡಿ, ಮುಳ್ಳು ಏನು ಮೊಳೆ ಹೊಡೆದಂಥ ಏನು ಚಕ್ರಗಳಲ್ಲಿ ಹಾಕಿ ಅವ್ರನ್ನ ದೊಡ್ಡ ಗುಡ್ಡದಿಂದ ಉರುಳಿಸಿ ಬಿಡುವಂಥದ್ದು. ಆವಾಗ ಆ ಮೊಳೆ ಪೂರ್ತಿ ಮೊಳೆ ಇರ್ತದೆ. ಆ ಮೊಳೆ ಹೀಗೆ ಚಕ್ರ ಉರುಳುವಾಗ ಅದರೊಳಗೆ ಬಾಡಿಯನ್ನು ಹಾಕಿ ಜೀವಂತ ವ್ಯಕ್ತಿಗಳನ್ನು ಹಾಕಿರ್ತಾರೆ. ಆ ಚಕ್ರ ಉರುಳುವಾಗಿ ಹೀಗೆ ಆ ದೊಡ್ಡ ದೊಡ್ಡ ಮೊಳೆಗಳು ಇವರಿಗೆ ತಾಗಿ ಸಾಯುವಂಥದ್ದು. ಇನ್ನು ಗರಗಸದಿಂದ ಕೊಯ್ದು ಕೊಲ್ಲುವಂಥದ್ದು. ಈ ರೀತಿ 1, 2, 10, 20 ಅಂತಲ್ಲ, 100 ರೀತಿಯ ಚಿತ್ರಹಿಂಸೆಗಳ ಮೂಲಕ ಅವ್ರನ್ನ ಕೊಲ್ತಾ ಇದ್ರು. ಆದರೆ ಇದರ ಮಧ್ಯದಲ್ಲಿ ನಾವು ಗಮನಿಸಬೇಕಾಗಿರುವಂಥ ವಿಷಯ, ಆಗ ಇನ್ನೂ ಅಂತ್ಯಕಾಲ ಪ್ರಾರಂಭ ಅಷ್ಟೆ. ಆದರೆ ಅಂತ್ಯಕಾಲದ ಕೊನೆಯ ಸಮಯಕ್ಕೆ ಬರುವಾಗ ಯೇಸು ಸ್ವಾಮಿ ಹೇಳಿದ್ದಾರೆ, ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲ ಜನಾಂಗಗಳವರು ಹಾಗೆ ಮಾಡುವರು. ಇಲ್ಲಿ ಮುಖ್ಯ ಎಲ್ಲ ಜನಾಂಗಗಳವರು. ಆಗ ನೋಡಿ, ಯುರೋಪಿಯನ್ ಕಮ್ಯುನಿಟಿ, ಯುರೋಪಿಯನ್ ಆಡಳಿತ, ಯುರೋಪ್ನಲ್ಲಿ ಇವರು ಎಷ್ಟೇ ಹಿಂಸೆ ಕೊಟ್ಟರೂ ಕ್ರಿಸ್ತನನ್ನು ನಂಬಿದವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾನೆ ಬಂತು. ಪ್ರತಿದಿನ ಕ್ರೈಸ್ತರಾಗುವಂಥವರ ಸಂಖ್ಯೆ ಹೆಚ್ಚುತ್ತಲೇ ಬಂತು. ಯಾಕಂದರೆ ಜನರಿಗೆ ಬೇಕು ನಿಜವಾದ ಸಂತೋಷ, ನಿಜವಾದ ಸಮಾಧಾನ, ನಿತ್ಯ ಜೀವಿತದ ನಿರೀಕ್ಷೆ. ಅದು ಕ್ರಿಸ್ತನ ಮೂಲಕ ಮಾತ್ರ ಪ್ರಪಂಚಕ್ಕೆ ದೊರೆಯುವಂಥದ್ದು. ಈಗ ಸೈತಾನ ಏನು ವಿಚಾರ ಮಾಡಿದ್ದಾನೆ ಅಂತ ಹೇಳಿದರೆ,
ಇವ್ರನ್ನ ಶಾರೀರಿಕವಾಗಿ ಹಿಂಸೆ ಕೊಟ್ಟರೆ ಇವರು ಆ ನಿತ್ಯ ರಾಜ್ಯವನ್ನು ಪಡೆದುಕೊಳ್ಳಲಿಕ್ಕೆ ಹೋಗುವುದಿಲ್ಲ ಎಂಬುದಾಗಿ. ಆದರೆ ದೇವರು ಆರಿಸಿಕೊಂಡಂಥ ವ್ಯಕ್ತಿಗಳು ಏನಾಗ್ತಾರೆ, ಎಷ್ಟೇ ಶಾರೀರಿಕ ಹಿಂಸೆ ಬಂದರೂ ಕೂಡ, ಮಾನಸಿಕ ಹಿಂಸೆ ಬಂದರೂ ಅವರು ಆ ನಿತ್ಯತ್ವಕ್ಕಾಗಿ, ಆ ನಿತ್ಯ ಸಂತೋಷಕ್ಕಾಗಿ ಇದನ್ನು ಬಿಡಲಿಕ್ಕೆ ಸಿದ್ಧರಾಗ್ತಾರೆ. ಎರಡನೇದಾಗಿ ಸಿದ್ಧರಾಗ್ತಾರೆ ಅನ್ನೋದಕ್ಕಿಂತಲೂ ಪವಿತ್ರಾತ್ಮನವ್ರನ್ನ ಬಲಪಡಿಸ್ತಾನೆ ಎಂಬಂಥದ್ದು. ಹೀಗೆ ಎಷ್ಟೇ ಹಿಂಸೆ ಕೊಟ್ಟರು, ವಾಕ್ಯ ಕೂಡ ಸ್ಪಷ್ಟವಾಗಿ ಹೇಳ್ತದೆ, ಇಸ್ರಾಯೇಲ್ ಜನರಿಗೆ ಐಗುಪ್ತ ದೇಶದಲ್ಲಿ ಏನು ಮಾಡಿದರು ಅಂತ ಹೇಳಿದರೆ ವಿಪರೀತ ಹಿಂಸೆ ಕೊಟ್ಟರು. ಹಿಂಸೆ ಅಂತ ಹೇಳಿದರೆ ಹಿಂಸೆ ಬಿಟ್ಟಿ ಕೆಲಸ, ಅದರ ಜೊತೆಗೆ ಪೆಟ್ಟು, ಇನ್ನು ಊಟದ ಕೊರತೆ, ಅದರ ಮೇಲಾಗಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅವರ ಗಂಡು ಮಕ್ಕಳನ್ನು ನೈಲ್ ನದಿಗೆ ಬಿಸಾಡುವಂಥದ್ದು. ಅವರಿಗೆ ಒಬ್ಬ ವ್ಯಕ್ತಿ ಒಂದು ದಿನ 100 ಇಟ್ಟಗಿ ಅಥವಾ 500 ಇಟ್ಟಗಿ ಮಾಡಲಿಕ್ಕೆ ಆಗ್ತದೆ ಆದರೆ ಇವರ ಹತ್ರ ಅದಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚು ಇಟ್ಟಗಿಯನ್ನು ಮಾಡಿಸುವಂಥದ್ದು. ಅತೀ ಮುಂಜಾನೆ, ಇನ್ನೂ ಬೆಳಕು ಹರಿಯುವುದಕ್ಕಿಂತ ಮುಂಚೆ ಅವರ ಕೆಲಸ ಪ್ರಾರಂಭ. ಕತ್ತಲಾಗುವವರೆಗೆ ಅವ್ರನ್ನ ದುಡಿಸ್ತಾ ಇದ್ರು ಅಂತ ಹೇಳಿದರೆ ಅವರಿಗೆ ರೆಸ್ಟ್ ಇಲ್ಲದೆ, ಸರಿಯಾಗಿ ಊಟ ಇಲ್ಲದೆ. ಅವರ ಉದ್ದೇಶ ಏನಾಗಿತ್ತು ಅಂತ ಹೇಳಿದರೆ ಐಗುಪ್ತ್ಯದ ರಾಜ ಅಥವಾ ಈಜಿಪ್ತಿನ ರಾಜ ಫರೋಹ ರಾಜ ಮತ್ತು ಅವನ ಸಂಗಡಿಗರ ಉದ್ದೇಶ ಏನಾಗಿತ್ತು ಅಂತ ಹೇಳಿದರೆ ಹೀಗೆ ಹಿಂಸೆ ಕೊಡುವುದರ ಮೂಲಕವಾಗಿ ಇವ್ರನ್ನ ಏನು ಮಾಡಬೇಕು, ಕುಗ್ಗಿಸಬೇಕು ಅಥವಾ ಇವರ ಸಂಖ್ಯೆ ಬೆಳೆಯದ ಹಾಗೆ ಮಾಡಬೇಕು ಎಂಬುದಾಗಿ. ನೋಡಿ, ಅದನ್ನು ವಿಮೋಚನೆ ಕಾಂಡ ಪುಸ್ತಕದಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. 12ನೇ ವಾಕ್ಯ, ಐಗುಪ್ತ್ಯರು ಅವರನ್ನು ಎಷ್ಟು ಉಪದ್ರವ ಪಡಿಸಿದರೂ ಅವರು ಅತ್ಯಧಿಕವಾಗಿ ಹೆಚ್ಚಿ ಹರಡಿಕೊಂಡದ್ರಿಂದ ಐಗುಪ್ತ್ಯರು ಇಸ್ರಾಯೇಲ್ಯರ ವಿಷಯದಲ್ಲಿ ಸಹಿಸಲಾರದಷ್ಟು ಹೆದರಿಕೆಯುಳ್ಳವರಾದರು. ಅವರಿಗೆ ಎಷ್ಟು ಹಿಂಸೆ ಕೊಟ್ಟರು ಅಂತೇಳಿದರೆ ಅಷ್ಟೊಂದು ಹಿಂಸೆ ಕೊಟ್ಟರು. ಒಂದು ಆ ಕಾಲದ ಜಗತ್ತಿನ ಸೂಪರ್ ಪವರ್ ದೇಶ ಎಂಬುದಾಗಿ ಹೇಳ್ತಾರೆ ಐಗುಪ್ತ ದೇಶವನ್ನು. ಅಂದರೆ ಅವರು ಅನೇಕ ಸಂಶೋಧನೆಗಳನ್ನು ಮಾಡ್ತಾರೆ, ಕಬ್ಬಿಣವನ್ನು ಅವರು ಸಂಶೋಧನೆ ಮಾಡ್ತಾರೆ, ಇನ್ನು ಅನೇಕ ಅಂದರೆ ಯುದ್ಧಾಯುಧಗಳನ್ನು ಅವರು ಸಂಶೋಧನೆ ಮಾಡ್ತಾರೆ. ಆ ಕಾಲದ ಸೂಪರ್ ಪವರ್. ಈ ಕಾಲದಲ್ಲಿ ನಾವು ಏನು ಹೇಳ್ತೇವೆ, ಅಮೇರಿಕಾ, ರಷ್ಯಾ, ಚೈನಾ ಈ ರೀತಿ ಎಲ್ಲ ಹೇಳುವ ಹಾಗೆ ಆ ಕಾಲದ ಸೂಪರ್ ಪವರ್ ದೇಶ. ಆ ದೇಶದ ಸಾಮ್ರಾಟ ಅಥವಾ ಏನು ಫರೋಹ ಚಕ್ರವರ್ತಿ ಮತ್ತು ಅವನ ಎಲ್ಲ ಜನರು ಸೇರಿಕೊಂಡು ಹಿಂಸೆಗೆ ಒಳಪಡಿಸ್ತಾ ಇದ್ದಾರೆ. ಐಗುಪ್ತ್ಯರು ಈಜಿಪ್ಟ್ ದೇಶದವರು ಎಷ್ಟೇ ಹಿಂಸೆ ಕೊಟ್ಟರು ಇಸ್ರಾಯೇಲ್ ಜನರು ಹೆಚ್ಚುತ್ತಾನೆ ಬಂದರು. ಇದೇ ನಾವು ನೋಡ್ತೇವೆ, ಯುರೋಪ್ ಖಂಡದಲ್ಲಿ ಕೂಡ ಎಷ್ಟೇ ಹಿಂಸೆ ಕೊಟ್ಟರೂ ಕೂಡ ಕ್ರೈಸ್ತರ ಸಂಖ್ಯೆ ಹೆಚ್ಚುತ್ತಾನೆ ಬಂತು. ಆದರೆ ನಮ್ಮ ವಿಷಯಕ್ಕೆ ನಾವು ತಿರುಗಿ ಬರುವಾಗ ಅಲ್ಲಿ ನೋಡ್ತೇವೆ, ಯೇಸು ಸ್ವಾಮಿ ಹೇಳಿದ್ದಾರೆ ಎಲ್ಲ ಜನಾಂಗಗಳವರು ಹಾಗೆ ಮಾಡುವರು. ಇಷ್ಟೆಲ್ಲ ಹಿಂಸೆ ಯುರೋಪ್ ಖಂಡದಲ್ಲಿ ಇದ್ದರೂ ಕೂಡ ಬೇರೆ ಇನ್ನೂ ಅನೇಕ ದೇಶಗಳಲ್ಲಿ ಹಿಂಸೆ ಇರಲಿಲ್ಲ ಎಂಬುದನ್ನು ನಾವು ಗಮನಿಸಬೇಕು. ಆ ಕಾಲದಲ್ಲಿ ನೋಡಿ, ಅರ್ಮೇನಿಯ ದೇಶ ಇಡೀ ಪ್ರಪಂಚದಲ್ಲಿ ಅರ್ಮೇನಿಯ ದೇಶ ಅಥವಾ ಅರ್ಮೇನಿಯಾದ ರಾಜ ಮೊಟ್ಟ ಮೊದಲನೇದಾಗಿ ಕ್ರೈಸ್ತ ಮಾರ್ಗವನ್ನು ಅಫಿಷಿಯಲ್ ಧರ್ಮ ಎಂಬುದಾಗಿ ಅವನು ಸ್ವೀಕಾರ ಮಾಡ್ತಾನೆ. ಅರ್ಮೇನಿಯ ದೇಶದಲ್ಲಿ ಕೂಡ ಪ್ರಾರಂಭದಲ್ಲಿ ಹೋದಂಥ ಸುವಾರ್ಥಿಕರಿಗೆ ಹಿಂಸೆ ಕೊಟ್ಟರು ಕೂಡ ನಂತರದ ದಿನಗಳಲ್ಲಿ ಹಿಂಸೆ ಅಲ್ಲಿ ಬೇಗ ನಿಂತೋಯ್ತು. ರೋಮನ್ ಸಾಮ್ರಾಜ್ಯದಲ್ಲಿ ಹಿಂಸೆ ಮುಂದುವರಿತಾ ಇದ್ದರೆ ಕೂಡ ಅರ್ಮೇನಿಯಾದಲ್ಲಿ ಹಿಂಸೆ ನಿಂತೋಗಿತ್ತು. ಇಥಿಯೋಪಿಯಾದ ದೇಶದ ರಾಜ ಕೂಡ ಏನು ಮಾಡ್ತಾನೆ, ಯುರೋಪ್ ಖಂಡದ ಅಥವಾ ರೋಮನ್ ಚಕ್ರಾಧಿಪತ್ಯಕ್ಕಿಂತ ಮುಂಚಿತವಾಗಿಯೇ ಅಲ್ಲಿ ಕ್ರೈಸ್ತ ಧರ್ಮನ ಅಫಿಷಿಯಲ್ ರಿಲಿಜನ್ ಆಗಿ ಸ್ವೀಕಾರ ಮಾಡಿಬಿಟ್ಟಿದ್ರು. ಇನ್ನು ನಾವು ನೋಡುವಾಗ ಅಲ್ಲೆಲ್ಲ ಹಿಂಸೆ ಇದ್ದಾಗ ನಮ್ಮ ಭಾರತ ದೇಶದಲ್ಲಿ ಹಿಂಸೆ ಇರಲಿಲ್ಲ. ಅದಕ್ಕೆ ಸಂತ ತೋಮ ಅಥವಾ ಯೇಸು ಕ್ರಿಸ್ತನ ಶಿಷ್ಯನಾಗಿದ್ದಂಥ ತೋಮ ಭಾರತಕ್ಕೆ ಬಂದು ಇಲ್ಲಿ ಸುವಾರ್ತೆಯನ್ನು ಸಾರ್ತಾರೆ. ಅವರು ರಕ್ತ ಸಾಕ್ಷಿ ಆದರು, ಅದು ನಿಜ. ಅವರು ಈ ಕಾಲದ ಏನು ಚೆನ್ನೈ, ಮಡ್ರಾಸಿನ ಮೈಲಾಪುರ ಎಂಬಂಥ ಸ್ಥಳದಲ್ಲಿ ಅವರು ರಕ್ತ ಸಾಕ್ಷಿ ಆಗ್ತಾರೆ. ಆದರೆ ಇಲ್ಲಿ ಬಂದಂಥ ಜನರಿಗೆ ಹಿಂಸೆ ಕಡಿಮೆ ಇತ್ತು, ಹಿಂಸೆ ಇರಲಿಲ್ಲ ಅಂತ ಹೇಳ್ಬೋದು. ಆದರೆ ಹಿಂಸೆ ಇರಲಿಲ್ಲ ಅನ್ನುವಾಗಲೇ ಸಭೆ ಕೂಡ ಬೆಳೀಲಿಲ್ಲ ಎಂಬಂಥದ್ದು ನಾವು ಗಮನಿಸಬೇಕಾದ ಅಂಶ. ಯುರೋಪ್ ಖಂಡದಲ್ಲಿ ಹಿಂಸೆ ಇತ್ತು, ಆ ಹಿಂಸೆ ವಿಪರೀತವಾಗಿತ್ತು. ಆಗ ಹಿಂಸೆ ಮಧ್ಯದಲ್ಲಿ ಅವರು ಸತ್ಯಕ್ಕೋಸ್ಕರ ನಿಂತರು, ವಾಕ್ಯಕ್ಕೋಸ್ಕರ ನಿಂತರು, ಅವರು ಸುವಾರ್ತೆ ಸಾರ್ತಾನೆ ಇದ್ದರು. ಹಿಂಸೆ ಕೊಟ್ಟಷ್ಟು ಅವರು ಬೆಳೀತಾನೆ ಬಂದರು. ಆದರೆ ಹಿಂಸೆ ಇಲ್ಲದಂಥ ದೇಶಗಳು ಅನೇಕ ದೇಶಗಳಿದ್ದವು, ಅಲ್ಲಿ ಬೆಳೆದದ್ದು ಕಡಿಮೆ. ನಮ್ಮ ದೇಶಕ್ಕೆ ಬರೀ 52 ಅಂದರೆ 52ನೇ ಇಸ್ವಿ, ಮೊದಲನೇ ಶತಮಾನದ 52ನೇ ಇಸ್ವಿಗೆ ಇಲ್ಲಿ ಭಾರತ ದೇಶಕ್ಕೆ ಸುವಾರ್ತೆ ಬಂತು ತೋಮನ ಮೂಲಕವಾಗಿ. ಆದರೆ ಸಭೆ ಬಹಳಷ್ಟು ಬೆಳೀಲಿಲ್ಲ.
ಇವತ್ತು ತೋಮನ ಮೂಲಕವಾಗಿ ಸುವಾರ್ತೆ ಕೇಳಿ ಬಂದಂಥವರು ನಂತರದ ದಿನಗಳಲ್ಲಿ ನಾಮದೇ ಕ್ರೈಸ್ತರಾಗಿ ಮಾರ್ಪಟ್ಟರು. ಆ ನಂತರ ಅವರು ಸುವಾರ್ತೆಯಿಂದ ದೂರ ಹೋದರು ಎಂಬುದಾಗಿ ನೋಡ್ತೇವೆ. ಏನೇ ಇರಲಿ, ಜಗದ್ವ್ಯಾಪಿಯಾದಂಥ ಪ್ರಪಂಚವ್ಯಾಪಿಯಾದಂಥ ಒಂದು ಹಿಂಸೆ ಆ ಕಾಲದಲ್ಲಿ ಬಂದಿರಲಿಲ್ಲ. ಆದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಈಗ ಕೊನೆಯ ಕಾಲದಲ್ಲಿ ಬರುವಂಥ ಹಿಂಸೆ ಹೇಗಿರ್ತದೆ, ಅದು ಪ್ರಪಂಚವ್ಯಾಪಿಯಾಗಿ ಬರುವಂಥ ಹಿಂಸೆ. ಎಲ್ಲ ಜನಾಂಗಗಳು ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಏನು ಮಾಡ್ತಾರೆ, ಹಾಗೆ ಮಾಡುತ್ತಾರೆ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ, ಆಗ ನಿಮ್ಮನ್ನು ಉಪದ್ರವಕ್ಕೆ ಒಪ್ಪಿಸಿಕೊಳ್ಳುವರು, ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲ ಜನಾಂಗಗಳವರು ಹಾಗೆ ಮಾಡುವರು. ಇವತ್ತು ಪ್ರಪಂಚದಲ್ಲಿ ಎಷ್ಟೆಲ್ಲ ಜನಾಂಗಗಳಿದ್ದಾವೆ. ನಾನು ಕಳೆದ ಸಂಚಿಕೆಗಳಲ್ಲಿ ಹೇಳಿದ್ದೆ, ಜನಾಂಗ ಎಂಬುದಾಗಿ ಸತ್ಯವೇದದ ಪ್ರಕಾರ ಹೇಳುವಾಗ ಅದು ಭಾಷೆಗೆ ಸಂಬಂಧಪಟ್ಟಂಥದ್ದು. ಈಗ ಏನಾಗಿದೆ, ಭಾಷೆ ಜೊತೆಗೆ ಮತವು ಕೂಡ ಸೇರಿ ಏನಾಗಿದೆ, ಜನಾಂಗಕ್ಕೆ ಶಕ್ತಿ ಹೆಚ್ಚಾಗಿದೆ. ಈಗ ಬೇರೆ ಬೇರೆ ಜನಾಂಗಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಯಾಗಿದ್ದರೂ ಕೂಡ ಈಗ ಧರ್ಮ ಅಥವಾ ಜಾತಿ ಸೇರಿಕೊಂಡು ಏನಾಗಿದೆ ಅಂತ ಹೇಳಿದರೆ ಅದರಲ್ಲಿ ಹೆಚ್ಚು ಬಲ ಬಂದಿದೆ. ನೋಡಿ, ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ಪ್ರಕಟಣೆಯಲ್ಲಿ ನೋಡುವಾಗ ಅಲ್ಲಿ ನೀನು ಸಕಲ ಕುಲ ಭಾಷೆ ಪ್ರಜೆ ಜಾತಿ ಜನಾಂಗಗಳಿಂದ ಯಜ್ಞದ ಕುರಿಯದಾತನ ರಕ್ತದ ಮೂಲಕವಾಗಿ ಕೊಂಡುಕೊಂಡಿದ್ದಿ. ಅಂದರೆ ಆ ಎಲ್ಲ ಜನಾಂಗಗಳಿಂದ ಕ್ರಿಸ್ತನಿಗೋಸ್ಕರ ದೇವರು ಏನು ಮಾಡ್ತಾ ಇದ್ದಾರೆ, ಜನಾಂಗಗಳನ್ನು ಕೊಂಡುಕೊಳ್ತಾ ಇದ್ದಾರೆ. ಅಥವಾ ಅನೇಕ ಎಲ್ಲ ಜನಾಂಗಗಳಿಂದ ಯೇಸು ಕ್ರಿಸ್ತನನ್ನು ನಂಬುವಂಥ ಜನರು ಕೊನೆ ಕಾಲದಲ್ಲಿ ಎದ್ದೇಳುವಂಥವರಾಗಿದ್ದಾರೆ. ಎಲ್ಲ ಜನಾಂಗಗಳಿಂದ, ಪ್ರತಿಯೊಂದು ಜನಾಂಗಗಳಿಂದ, ಅದು ತುಳು ಜನಾಂಗ ಇರ್ಬೋದು, ತಮಿಳು ಜನಾಂಗ ಇರ್ಬೋದು, ಮಲಯಾಳಂ ಇರ್ಬೋದು, ಹಿಂದಿ, ಇಂಗ್ಲೀಷ್, ಅರೇಬಿಕ್, ಯಾವ ವ್ಯತ್ಯಾಸ ಇಲ್ಲ. ಎಲ್ಲ ಜನಾಂಗಗಳಿಂದ ಯೇಸು ಕ್ರಿಸ್ತನ ಕಡೆಗೆ ಬರಲಿಕ್ಕೆ ಒಂದು ಗುಂಪು ಜನರನ್ನು ದೇವರು ಎಬ್ಬಿಸ್ತಾ ಇದ್ದಾರೆ. ಆಗ ಏನಾಗ್ತದೆ, ಎಲ್ಲ ಜನಾಂಗಗಳಿಂದ ವಿರೋಧ ಬರ್ತದೆ. ಎಲ್ಲಿವರೆಗೆ ಸುವಾರ್ತೆ ಸಾರಲಾಗುವುದಿಲ್ಲವೋ ಅಲ್ಲಿವರೆಗೆ ವಿರೋಧ ಕೂಡ ಇರಲ್ಲ. ಎಲ್ಲಿ ಸುವಾರ್ತೆ ಸಾರಲಾಗ್ತದೋ ಆಗ ಆಯಾ ಜನಾಂಗಗಳಿಂದ ಏನಾಗ್ತದೆ, ಹಿಂಸೆ ಬರ್ತದೆ, ವಿರೋಧ ಬರ್ತದೆ. ನೋಡಿ, ಅದನ್ನೇ ನಾವು ಮತ್ತಾಯನ ಸುವಾರ್ತೆಯಲ್ಲಿ ಕೊನೆ ಭಾಗದಲ್ಲಿ ನೋಡ್ತೇವೆ. ಪರಲೋಕ ರಾಜ್ಯದ ಈ ಸುವಾರ್ತೆಯು ಎಲ್ಲ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು. ಎಲ್ಲಿ? ಎಲ್ಲ ಜನಾಂಗಗಳಿಗೆ. ಈಗ ಏನಾಗ್ತದೆ, ಈ ಎಲ್ಲ ಜನಾಂಗಗಳು ಯೇಸು ಕ್ರಿಸ್ತನ ಶಿಷ್ಯರನ್ನು ಹಾಗೆ ಮಾಡುತ್ತಾರೆ. ಪ್ರತಿಯೊಂದು ಜನಾಂಗ, ಪ್ರಪಂಚದಲ್ಲಿ ಇವತ್ತು ಎಷ್ಟು ಜನಾಂಗ ಇದ್ದಾವೆ, ಎಲ್ಲ ಜನಾಂಗ ನಾನು ಮುಂದಿನ ಭಾಗದಲ್ಲಿ ಹೇಳ್ತೇನೆ, ಆದಷ್ಟು ನಾನು ವಿವರಣೆ ಮಾಡಿ ಹೇಳ್ತೇನೆ. ಎಲ್ಲ ಜನಾಂಗಗಳವರು ಕ್ರಿಸ್ತನ ನಿಮಿತ್ತ ಕ್ರಿಸ್ತನನ್ನು ಹಿಂಬಾಲಿಸಿದಂಥವರಿಗೆ ಹಿಂಸೆ ಕೊಡ್ತಾರೆ, ಉಪದ್ರವಕ್ಕೆ ಒಳಪಡಿಸ್ತಾರೆ, ಅಥವಾ ಯೇಸು ಕ್ರಿಸ್ತನ ಶಿಷ್ಯರನ್ನು ಹಾಗೆ ಮಾಡುತ್ತಾರೆ ಎಂಬುದಾಗಿ ಯೇಸು ಸ್ವಾಮಿ ಅದಕ್ಕೆ ನಾವು ಯೋಹಾನನ ಸುವಾರ್ತೆಯಲ್ಲಿ ನೋಡಲಿಕ್ಕೆ ಆಗ್ತದೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಿಮ್ಮನ್ನು ನಾನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡು ಇರುವುದರಿಂದ ಅವರು ನಿಮ್ಮನ್ನು ಹಾಗೆ ಮಾಡುತ್ತಾರೆ. ಮತ್ತು ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಒಂದು ವೇಳೆ ನೀವು ಲೋಕದವರಾಗಿದ್ದರೆ ನೀವು ತಮ್ಮವರೆಂದು ನೆನೆಸಿಕೊಂಡು ಅವರು ನಿಮ್ಮನ್ನು ಪ್ರೀತಿಸ್ತಾ ಇದ್ರು. ಈಗ ನೀವು ಲೋಕದವರು ಅಲ್ಲದೇ ಇರುವುದರಿಂದ ಅವರು ನಿಮ್ಮನ್ನು ಹಾಗೆ ಮಾಡ್ತಾ ಇದ್ದಾರೆ. ಇನ್ನು ಯೇಸು ಸ್ವಾಮಿ ಹೇಳಿದ್ದಾರೆ, ನಿಷ್ಕಾರಣವಾಗಿ ನನ್ನನ್ನು ದ್ವೇಷಿಸಿದರು ಎಂಬುದಾಗಿ. ಕಾರಣವೇ ಇಲ್ಲದೆ ದ್ವೇಷಿಸಿದರು. ಇನ್ನೂ ಕೂಡ ನಾವು ನೋಡಲಿಕ್ಕೆ ಯೇಸು ಸ್ವಾಮಿ ಹೇಳಿದ್ದನ್ನು ಈ ರೀತಿ ನೋಡ್ತೇವೆ. ಮರ ಹಸಿದಾಗಿರುವಾಗಲೇ ಇಷ್ಟೆಲ್ಲ ಮಾಡಿದರೆ ಒಣ ಮರಕ್ಕೆ ಅವರು ಏನೆಲ್ಲ ಮಾಡ್ತಾರೆ ಎಂಬುದಾಗಿ. ಹಸಿ ಮರ, ಜೀವಂತ ಮರ, ಜೀವವುಳ್ಳಂಥ ಮರ ಅದು ಯೇಸು ಸ್ವಾಮಿ ಎಂಬುದಾಗಿ. ಆತನೇ ಜೀವ ಸ್ವರೂಪನು, ಆತನೇ ಜೀವದಾಯಕನು, ಆತನಲ್ಲೇ ಜೀವ ಉಂಟು. ದೇವರು ಕೇಳ್ತದೆ, ಆತನಲ್ಲಿ ಜೀವ ಉಂಟು ಎಂಬುದಾಗಿ. ಆದರೆ ನಾವು ಜೀವ ಇಲ್ಲದಂಥವರು, ನಾವು ನಿಜವಾದಂಥ ಆ ಒಂದು ಜೀವ ಇಲ್ಲದಂಥವರು. ಈಗ ನಾವು ಹೇಗೆ ಜೀವಿಸಿದ್ದೇವೆ, ಅದು ಯೇಸು ಕ್ರಿಸ್ತನ ಜೀವದ ಮೂಲಕವಾಗಿ, ಅಥವಾ ಆತ ನಮಗೋಸ್ಕರ ಸಾಯುವುದರ ಮೂಲಕವಾಗಿ ನಾವೇನು ಮಾಡಿದ್ದೇವೆ, ನಾವೀಗ ಆತ್ಮೀಕ ಜೀವಿತವನ್ನು, ಆತ್ಮೀಕ ಜೀವವನ್ನು ಪಡೆದುಕೊಂಡಿದ್ದೇವೆ. ಯೇಸು ಹೇಳಿದ್ದಾರೆ, ಜೀವಸ್ವರೂಪನಾಗಿರುವಂಥ ದೇವರಾಗಿರೋ ನಾನು ಭೂಮಿಗೆ ಬಂದಾಗ ನನಗಿಷ್ಟೆಲ್ಲ ಮಾಡಿದ್ದೆ, ಆದರೆ ನಿಮಗೆ ಏನೆಲ್ಲ ಮಾಡ್ತಾರೆ ಎಂಬುದಾಗಿ. ಅಂತ್ಯಕಾಲ ಒಂದು ವಿರಾಮದ ನಂತರ ನಾವು ಮುಂದುವರಿಸಲಿಕ್ಕಿದ್ದೇವೆ. ತಪ್ಪದೆ ವೀಕ್ಷಿಸಿ ಆಸರೆ ಟಿವಿ. ಪ್ರಿಯ ಆಸರೆ ಟಿವಿ ವೀಕ್ಷಕರೇ, ವಿರಾಮದ ನಂತರ ಮತ್ತೊಂದು ಆವರ್ತಿ ನಿಮ್ಮನ್ನು ನಾವು ಸ್ವಾಗತಿಸ್ತೇವೆ. ನಮ್ಮ ಮಧ್ಯದಲ್ಲಿ ವಿಜಯ ಅಬ್ರಾಮ್ ಅವರು ಪಾಸ್ಟರ್ ಅವರಿದ್ದಾರೆ.
ಅವರು ನಮ್ಮ ಅಂತ್ಯಕಾಲ ಕಾರ್ಯಕ್ರಮದಲ್ಲಿ ವಿಸ್ತಾರವಾಗಿ ನಮಗೆ ತಿಳಿಯಪಡಿಸ್ತಿದ್ದಾರೆ. ಅಂತ್ಯಕಾಲದಲ್ಲಿ ನಡೆಯುವಂಥ ಅನೇಕ ವಿಷಯವಾಗಿ ಪಾಸ್ಟ್ರೆ, ಈ ನಡುವೆ ನಾವು ವಿರಾಮದ ನಂತರ ತಿರುಗೊಂದು ನಿಮ್ಮನ್ನು ಸ್ವಾಗತಿಸ್ತೇವೆ. ಮುಂದುವರಿದು ನಾವು ವಾಕ್ಯವನ್ನು ನೋಡಬಹುದಾ? ನಾವು ವಿರಾಮಕ್ಕಿಂತ ಮುಂಚೆ ನಾವು ಈ ರೀತಿಯಾಗಿ ನೆನೆಸ್ತಾ ಇದ್ದೆವು, ಚರ್ಚೆ ಮಾಡ್ತಾ ಇದ್ದೆವು, ಎಲ್ಲ ಜನಾಂಗಗಳವರು ನಿಮ್ಮನ್ನು ಹಾಗೆ ಮಾಡ್ತಾರೆ. ಇದಕ್ಕೆ ಯೇಸು ಸ್ವಾಮಿ ಹೇಳಿದಂಥ ಒಂದು ವಾಕ್ಯವನ್ನು ನಾನು ಓದಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ ಅದರ 1 ಮತ್ತು 2ನೇ ವಾಕ್ಯವನ್ನು 1, 2 ಮತ್ತು 3ನೇ ವಾಕ್ಯವನ್ನು ಓದುವಾಗ, ನೀವು ಧೈರ್ಯಗಟ್ಟು ಹಿಂಜರಿಯಬಾರದೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ನಿಮಗೆ ಬಹಿಷ್ಕಾರ ಹಾಕುವರು, ಅದಲ್ಲದೆ ನಿಮ್ಮನ್ನು ಕೊಲ್ಲುವವನು ತಾನು ದೇವರಿಗೆ ಯಜ್ಞವನ್ನು ಮಾಡಿದ್ದೇನೆಂದು ನೆನೆಸುವ ಕಾಲ ಬರುತ್ತದೆ. ಅವರು ತಂದೆಯನ್ನಾದರೂ ನನ್ನನ್ನಾದರೂ ತಿಳಿಯದವರಾಗಿರುವುದರಿಂದ ಇಂಥದನ್ನು ನಿಮಗೆ ಮಾಡುವರು. ಮತ್ತೆ ನೋಡಿ 4ನೇ ವಾಕ್ಯ, ಆ ಕಾಲ ಬಂದಾಗ ಆತನು ನಮಗೆ ಇಂತಿಂಥದನ್ನು ಹೇಳಿದನಲ್ಲ ಎಂದು ನೀವು ನೆನಪಿಗೆ ತರುವಂತೆ ನಿಮ್ಮ ಸಂಗಡ ಈ ಮಾತುಗಳನ್ನು ಆಡಿದ್ದೇನೆ. ಆ ಕಾಲ ಬರುವಾಗ, ಈಗ ಆ ಕಾಲದಲ್ಲಿದ್ದೇವೆ. ಇನ್ನು 1ನೇ ಶತಮಾನದಿಂದನೇ ಆ ಹಿಂಸೆ ಇತ್ತು. ಆ ಹಿಂಸೆಯ ಮಧ್ಯದಲ್ಲಿ ಈ ಮಾತುಗಳು ದೇವರ ಮಕ್ಕಳಿಗೆ ನೆನಪಾಗ್ತಾ ಇತ್ತು. ಈಗ ಏನಾಗಿದೆ, ಲೋಕವ್ಯಾಪಿಯಾಗಿ ಹಿಂಸೆ ಬರ್ತಾ ಇದೆ. ಆ ಕಾಲದಲ್ಲಿ ಅಲ್ಲಲ್ಲಿ ಪ್ರಾದೇಶಿಕವಾಗಿ, ಆದರೂ ಪ್ರಾದೇಶಿಕವಾಗಿ ಅಂತೇಳಿದರೆ 1-2 ಹಳ್ಳಿಗಳಲ್ಲಿ ಮಾತ್ರ ಅಲ್ಲ, ದೇಶಗಳಲ್ಲಿ, ಅನೇಕ ದೇಶಗಳಲ್ಲಿ ಇದ್ದರೂ ಲೋಕವ್ಯಾಪಿಯಾಗಿ ಹಿಂಸೆ ಕಡಿಮೆ ಇತ್ತು. ಈಗ ಯೇಸುಸ್ವಾಮಿ ಹೇಳಿದ್ದಾರೆ, ನಿಮ್ಮನ್ನು ನಿಮಗೆ ಬಹಿಷ್ಕಾರ ಆಗ್ತಾರೆ. ಅಂಗಡಿಗಳಲ್ಲಿ ನಿಮಗೆ ಸಾಮಾನು ಸಿಗಲ್ಲ, ಮತ್ತು ಶಾಲೆಗಳಲ್ಲಿ ನಿಮ್ಮನ್ನು ತಗೊಳ್ಳಲ್ಲ, ಇನ್ನು ಬಸ್ಸುಗಳಿಗೆ ನಿಮ್ಮನ್ನು ಹತ್ತಿಸ್ಕೊಳ್ಳೋದಿಲ್ಲ, ಇನ್ನು ನಿಮಗೆ ವಿಮಾನದಲ್ಲಿ ಪ್ರಯಾಣ ಮಾಡಲಿಕ್ಕೆ ಬಿಡುವುದಿಲ್ಲ, ಟ್ರೈನ್ ಟಿಕೆಟ್ ನಿಮಗೆ ಸಿಗುವುದಿಲ್ಲ, ಮತ್ತು ನಿಮಗೆ ಸಿಗಬೇಕಾದಂಥ ಏನು ಒಂದು ರೇಷನ್ ಕೂಡ ಸವಲತ್ತುಗಳು ನಿಮಗೆ ಸಿಗುವುದಿಲ್ಲ. ಇದೆಲ್ಲ ಈಗ ಇನ್ನು ಮುಂದೆ ಬಲವಾಗಿ ನಡೀತದೆ. ಈಗಾಗಲೇ ಬೇರೆ ಬೇರೆ ದೇಶಗಳಲ್ಲಿ ನಡೆದಿದೆ, ಅದನ್ನು ನಾನು ಮುಂದೆ ಹೇಳ್ತೇನೆ. ಅದಲ್ಲದೆ ನಿಮ್ಮನ್ನು ಕೊಲ್ಲುವವನು ತಾನು ದೇವರಿಗೆ ಯಜ್ಞವನ್ನು ಮಾಡಿದ್ದೇನೆಂದು ನೆನೆಸುವ ಕಾಲ ಬರುತ್ತದೆ. ಈಗ ಕ್ರೈಸ್ತನನ್ನು ಕೊಲ್ಲುವಂಥವನಿಗೆ ಅವನಿಗೆ ನೆನೆಸ್ತಾ ಇದ್ದಾನೆ ಅಂತ ಹೇಳಿದರೆ, ತಾನು ತನ್ನ ದೇವರಿಗೆ ಯಜ್ಞ ಮಾಡ್ತಾ ಇದ್ದೇನೆ, ಅವನು ಮೆಚ್ಚುವಂಥ ಕೆಲಸ ಮಾಡ್ತಾ ಇದ್ದೇನೆ ಎಂಬುದಾಗಿ. ನೋಡಿ, ಎಷ್ಟು ಸ್ಪಷ್ಟವಾದ ಚಿತ್ರಣವನ್ನು ಈ ಕಾಲದಲ್ಲಿ ನೋಡ್ತೇವೆ. ಈ ಕಾಲದಲ್ಲಿ ನಾವು ಅನೇಕ ವಿಡಿಯೋ ಕ್ಲಿಪ್ಪಿಂಗ್ಗಳನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅನೇಕ ಜನರು, ಉಗ್ರವಾದಿಗಳು ಕ್ರೈಸ್ತರನ್ನು ಅಪಹರಿಸಿಕೊಂಡು ಹೋಗಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಶಿರಚ್ಛೇದ ಮಾಡುವಾಗ ತಮ್ಮ ದೇವರ ಶ್ಲೋಕಗಳನ್ನು ಹೇಳಿಕೊಂಡು, ತಾನು ದೇವರಿಗೆ ಯಜ್ಞ ಮಾಡ್ತಾ ಇದ್ದೇನೆ, ದೇವರಿಗೆ ನಾನು ದೊಡ್ಡ ಉಪಕಾರ ಮಾಡ್ತಾ ಇದ್ದೇನೆ, ನಾನು ಕ್ರೈಸ್ತನನ್ನು ಕೊಲ್ಲುವಂಥದ್ದು ಏನು ಅಂತ ಹೇಳಿದರೆ ಅವರ ದೇವರಿಗೆ ಮಾಡುವಂಥ ಒಂದು ಯಜ್ಞದ ಸಮಾನವಾಗಿ ಅವರು ತಿಳಿದುಕೊಂಡು ಆ ಶ್ಲೋಕಗಳನ್ನು ಹೇಳಿಕೊಂಡು ಕ್ರೈಸ್ತರ ಕುತ್ತಿಗೆಗೆ ಕತ್ತಿಯಿಂದ ಕೊಯ್ದು ಕೊಲ್ಲುವಂಥದ್ದನ್ನು ನೋಡ್ತೇವೆ. ಇನ್ನು ಗುಂಡಾಕಿ ಕೊಲ್ಲುವಾಗ ಇರಲಿ, ಬೇರೆ ರೀತಿಯಲ್ಲಿ ಇನ್ನು ಅತ್ಯಾಚಾರ ಮಾಡುವಂಥದ್ದು. ಈಗ ನಾನು ಈ ರೀತಿಯಾಗಿ ಕೇಳಿದ್ದೇನೆ, ಕೆಲವೊಂದು ಉಗ್ರವಾದಿ ಸಂಘಟನೆಗಳವರು, ಅಥವಾ ವಿಶೇಷವಾಗಿ ಹೇಳಬೇಕು ಅಂತೇಳಿ ಐಸಿಸ್ ಮುಂತಾದ ಉಗ್ರವಾದಿ ಸಂಘಟನೆಗಳವರು ಸಿರಿಯಾ ಮುಂತಾದ ದೇಶಗಳಲ್ಲಿ ಹೆಂಗಸರ ಮೇಲೆ ಅತ್ಯಾಚಾರ ಮಾಡುವಂಥದ್ದು. 10 ಜನ ಹೆಂಗಸರ ಮೇಲೆ ಅತ್ಯಾಚಾರ ಮಾಡಿದರೆ ಅವನಿಗೆ ಪ್ರಮೋಷನಲ್ಲಿ ಕೊಡಲಾಗ್ತದೆ. ಅವನು ಪ್ರಾರ್ಥನೆ ಮಾಡಿಕೊಂಡು, ಅವನ ದೇವರ ಬಳಿ ಪ್ರಾರ್ಥನೆ ಮಾಡಿಕೊಂಡು ಅತ್ಯಾಚಾರ ಮಾಡುವುದಂತ, ಗ್ಯಾಂಗ್ ರೇಪ್ಗಳನ್ನು ಮಾಡುವಂಥದ್ದು. ಅಂದರೆ ಯೇಸು ಸ್ವಾಮಿ ಹೇಳಿದ್ದಾರೆ, ಇದನ್ನು 2000 ವರ್ಷಗಳ ಹಿಂದೆ ಹೇಳಿದ್ದಾರೆ. ತಾನು ಅಥವಾ ನಿಮ್ಮನ್ನು ಕೊಲ್ಲುವವನು, ನೋಡಿ 10-20 ಜನ ಅತ್ಯಾಚಾರ ಮಾಡಿದರೆ ಹೆಂಗಸು ಸತ್ತೇ ಹೋಗ್ತಾಳೆ ಅವಳು. ಅದು ಒಂದು ಕೊಲೆಪಾತಕವೇ. ಮತ್ತು ಅವಳ ಮರ್ಯಾದೆಯನ್ನು ಕೊಲ್ಲುವಂಥದ್ದು, ಅವಳ ಆರೋಗ್ಯವನ್ನು ಕೊಲ್ಲುವಂಥದ್ದು, ಕೊನೆಗೆ ಅವಳ ಜೀವವನ್ನು ಕೊಲ್ಲುವಂಥದ್ದು. ಆದರೆ ಅವನು ಏನು ಮಾಡ್ತಾ ಇದ್ದಾನೆ, ಅವನು ದೇವರಿಗೆ ಮಾಡ್ತಾ ಇದ್ದೇನೆ, ದೇವರಿಗೋಸ್ಕರ ಮಾಡ್ತಾ ಇದ್ದೇನೆ ಅಂತ ಅವನು ನೆನೆಸಿಕೊಂಡಿದ್ದಾನೆ. ಈ ಸ್ವಾಮಿ ಸ್ಪಷ್ಟವಾಗಿ ಹೇಳಿದ್ದಾರೆ, ನಿಮ್ಮನ್ನು ಕೊಲ್ಲುವವನು ತಾನು ದೇವರಿಗೆ ಯಜ್ಞ ಮಾಡಿದ್ದೇನೆಂದು ನೆನೆಸುವ ಕಾಲ ಬರುತ್ತದೆ. ಇನ್ನು ಅವರು ತಂದೆಯನ್ನಾದರೂ ನನ್ನನ್ನಾದರೂ ತಿಳಿಯದವರಾಗಿದ್ದಾರೆ. ಇನ್ನು ಅವ್ರಿಗೆ ಹೇಳ್ತಾರೆ, ನಾನು ತಂದೆಯ ದೇವರನ್ನು ಬಲ್ಲವನು, ಸೃಷ್ಟಿಕರ್ತನನ್ನು ಬಲ್ಲವನು, ದೇವರ ಪರಿಚಯ ನನಗೆ ಉಂಟು. ಯೇಸು ಸ್ವಾಮಿ ಹೇಳಿದ್ದಾರೆ, ಅವನಿಗೆ ತಂದೆ ಪರಿಚಯನೂ ಇಲ್ಲ, ಮಗನ ಪರಿಚಯನೂ ಇಲ್ಲ, ಅಥವಾ ತಂದೆ ಮಗ ಪವಿತ್ರಾತ್ಮನಾಗಿರುವಂಥ ದೇವರ ಪರಿಚಯ ಅವನಿಗೆ ಇಲ್ಲ. ಅವನು ದೇವರಿಗೋಸ್ಕರ ಮಾಡ್ತೇನೆ ಅಂತ ಹೇಳಿದರೂ ಕೂಡ ಅವನು ಮಾಡುವಂಥದ್ದು ಸೈತಾನನಿಗೋಸ್ಕರ ಅಷ್ಟೆ.
ಅವನ ಒಳಗೆ ಇರುವಂಥದ್ದು ಸೈತಾನನ ಆತ್ಮ. ಮತ್ತು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಆ ಕಾಲ ಬಂದಾಗ ಆತನು ನಮಗೆ ಇಂತಿಂಥದನ್ನು ಹೇಳಿದನಲ್ಲ ಎಂದು ನೀವು ನೆನಪಿಗೆ ತರುವಂತೆ ನಿಮ್ಮ ಸಂಗಡ ಈ ಮಾತುಗಳನ್ನು ಆಡಿದ್ದೇನೆ. ಇಂಥ ಕಾಲದ ಮೂಲಕ ನಾವು ದಾಟಿ ಹೋಗಬೇಕು ಅಂತ ಯೇಸು ಸ್ವಾಮಿ ಹೇಳಿದ್ದಾರೆ. ಈಗಾಗಲೇ ಕೋಟ್ಯಂತರ ಜನರು ದಾಟಿ ಹೋಗಿದ್ದಾರೆ, ಇನ್ನು ನಾಳೆ ನಾವು ಕೂಡ ದಾಟಿ ಹೋಗಬೇಕಾಗ್ತದೆ. ಆಗ ಇಂಥ ಒಂದು ಸನ್ನಿವೇಶ, ನಮ್ಮ ಕುತ್ತಿಗೆಗೆ ಕತ್ತಿ ಇಟ್ಟುಕೊಂಡು ನಮ್ಮನ್ನು ಕೊಲ್ಲುವಂಥ, ಇನ್ನು ತಮ್ಮ ಶ್ಲೋಕಗಳನ್ನು ಹೇಳಿಕೊಂಡು ಕೊಲ್ಲುವಂಥ ಸಮಯ ನಮ್ಮ ಮುಂದೆ ಬರಬಹುದು. ನಾವೇ ಆ ರೀತಿ ಸಾಯಬೇಕಾಗಬಹುದು. ಎಲ್ಲರೂ ಆ ರೀತಿ ಸಾಯ್ತಾರೆ ಅಂತ ದೇವರ ವಾಕ್ಯದಲ್ಲಿ ಹೇಳಲಿಲ್ಲ. ಒಂದು ವೇಳೆ ನಮಗೆ ಅದು ಬರಬಹುದು. ಆದರೆ ಅದು ಬರುವಾಗ ಯೇಸು ಸ್ವಾಮಿ ಇದನ್ನು ಮುಂಚಿತವಾಗಿ ಹೇಳಿದ್ದಾರೆ. ನಾವು ನಂಬಿಕೆಯಲ್ಲಿ ಉಳಿಯುವುದಕ್ಕೋಸ್ಕರ ಯೇಸು ಸ್ವಾಮಿ ಇದನ್ನು ಮುಂಚಿತವಾಗಿ ನಮಗೆ ತಿಳಿಸಿದ್ದಾರೆ. ಅಂದರೆ ನೋಡಿ, ಹಿಂಸೆ ಬರ್ತದೆ. ಆ ಹಿಂಸೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ, ಎಲ್ಲ ಜನಾಂಗಗಳವರು ನಿಮ್ಮನ್ನು ಹಾಗೆ ಮಾಡುತ್ತಾರೆ. ಅವರು ಕೊಲ್ಲುವಾಗ, ಉಪದ್ರವಕ್ಕೆ ಒಳಪಡಿಸುವಾಗ ದೇವರಿಗೋಸ್ಕರ, ಅವರ ದೇವರಿಗೋಸ್ಕರ ಅವರು ಮಾಡ್ತಾ ಇದ್ದಾರೆ ಎಂಬುದಾಗಿ ನೆನೆಸಿಕೊಂಡು ಅವರು ಇದನ್ನು ಮಾಡುವಂಥವರಾಗಿರ್ತಾರೆ. ಅಂಥ ಒಂದು ಕಾಲದ ಮೂಲಕ ಈಗ ನಾವು ದಾಟಿ ಹೋಗ್ತಾ ಇದ್ದೇವೆ. ಮತ್ತೆ ಕೂಡ ನೋಡಿ, ಯೇಸು ಸ್ವಾಮಿ ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಬರುವಾಗ ಅಲ್ಲಿ ಸ್ಪಷ್ಟವಾಗಿ ಆ ಹಿಂಸೆ ಕಾಲ ಹೇಗಿರ್ತದೆ, ಹಿಂಸೆ ಕಾಲದಲ್ಲಿ ಏನೇನು ನಡೀತದೆ ಎಂಬುದಾಗಿ ಅಲ್ಲಿ ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳಿರುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. 10ನೇ ಅಧ್ಯಾಯ 16ನೇ ವಾಕ್ಯದಿಂದ ಓದುವಾಗ ನಾನು ಓದುತ್ತೇನೆ. ನೋಡಿರಿ, ತೋಳಗಳ ನಡುವೆ ಕುರಿಗಳನ್ನು ಹೋಗಿಸಿದಂತೆ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ. ಆದುದರಿಂದ ಸರ್ಪಗಳಂತೆ ಜಾಣರು, ಪಾರಿವಾಳಗಳಂತೆ ನಿಷ್ಕಪಟಿಗಳು ಆಗಿರ್ರಿ. ಇದಲ್ಲದೆ ಜನರ ವಿಷಯದಲ್ಲಿ ಎಚ್ಚರಿಕೆಯಾಗಿರ್ರಿ. ಅವರು ನಿಮ್ಮನ್ನು ನ್ಯಾಯ ವಿಚಾರಣೆಯ ಸಭೆಗಳಿಗೆ ಎಳಕೊಂಡು ಹೋಗುವರು. ತಮ್ಮ ಸಭಾಮಂದಿರಗಳಲ್ಲಿ ನಿಮ್ಮನ್ನು ಕೊರಡೆಗಳಿಂದ ಹೊಡೆಯುವರು. ನ್ಯಾಯ ವಿಚಾರಣೆ ಸಭೆಗಳಿಗೆ ಅಂದರೆ ಕೋರ್ಟ್ಗಳಿಗೆ ನಿಮ್ಮನ್ನು ಎಳ್ಕೊಂಡು ಹೋಗ್ತಾರೆ. ಸಭಾಮಂದಿರಗಳಲ್ಲಿ, ಇದು ಯಹೂದ್ಯರಿಗೆ ಹೇಳುವಾಗ ಸಭಾಮಂದಿರ, ಅವರ ಪ್ರಾರ್ಥನಾ ಕೇಂದ್ರಗಳಲ್ಲಿ ನಿಮ್ಮನ್ನು ಏನು ಮಾಡ್ತಾರೆ, ಕೊರಡೆಗಳಿಂದ ಹೊಡಿತಾರೆ. ಪ್ರಾರ್ಥನಾ ಕೇಂದ್ರಗಳಲ್ಲಿ, ಪ್ರಾರ್ಥನಾ ಸೆಂಟರ್ಗಳಲ್ಲಿ ಏನು ಮಾಡಬೇಕಾಗಿತ್ತು, ಪ್ರಾರ್ಥನೆ ಮಾಡಬೇಕಾಗಿತ್ತು. ಈಗ ಮಾಡುವಂಥದ್ದೇನು, ಯೇಸು ಕ್ರಿಸ್ತನನ್ನು ನಂಬಿದಂಥವರಿಗೆ ಹೊಡೆಯುವ ಕೆಲಸ. ನೋಡಿ, ದೇವಸ್ಥಾನಗಳು ಅಥವಾ ದೇವಾಲಯಗಳು, ಪ್ರಾರ್ಥನಾಲಯಗಳು ಅನಿಸಿಕೊಳ್ಳುವಂಥ ಸ್ಥಳ ಏನಾಗ್ತವೆ ಅಂತ ಹೇಳಿದರೆ, ಕ್ರಿಸ್ತನ ಶಿಷ್ಯರನ್ನು ಹೊಡೆಯುವ ಸ್ಥಳಗಳಾಗಿ, ಹಿಂಸೆ ಕೊಡುವಂಥ ಸ್ಥಳಗಳಾಗಿ ಮಾರ್ಪಡ್ತಾ ಇದ್ದಾವೆ. ಇದು ಚರಿತ್ರೆಯಲ್ಲಿ ಮಾರ್ಪಟ್ಟಿದೆ ಕೂಡ. ಅನೇಕ ನಾವು ನೋಡ್ತೇವೆ, 1ನೇ ಶತಮಾನದಿಂದ ಈ ಕಾಲದವರೆಗೆ ಇದು ಹೀಗೆ ನಡೀತಾ ಉಂಟು. ನಂತರ ನಾವು ಈ ವಿಷಯವನ್ನು ಮಾತನಾಡುವ. ನನ್ನ ನಿಮಿತ್ತವಾಗಿ ನಿಮ್ಮನ್ನು ಅಧಿಪತಿಗಳ ಮುಂದಕ್ಕೂ ಅರಸುಗಳ ಮುಂದಕ್ಕೂ ತೆಗೆದುಕೊಂಡು ಹೋಗುವರು. ಹೀಗೆ ಅವರಿಗೂ ಅನ್ಯ ಜನಗಳಿಗೂ ಸಾಕ್ಷಿಯಾಗುವುದು. ಆದರೆ ಅವರು ನಿಮ್ಮನ್ನು ಒಪ್ಪಿಸಿಕೊಡುವಾಗ ಹೇಗೆ ಮಾತಾಡಬೇಕು, ಏನು ಹೇಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಆಡತಕ್ಕ ಮಾತು ಆ ಗಳಿಗೆಯಲ್ಲಿ ನಿಮಗೆ ಸೂಚನೆಯಾಗುವುದು. ಮಾತನಾಡುವವರು ನೀವಲ್ಲ, ನಿಮ್ಮ ತಂದೆ ಆತ್ಮನೇ ನಿಮ್ಮ ಮುಖಾಂತರವಾಗಿ ಮಾತನಾಡುವನು. ಇದಲ್ಲದೆ ಅಣ್ಣನು ತಮ್ಮನನ್ನು, ತಂದೆಯು ಮಗನನ್ನು ಮರಣಕ್ಕೆ ಒಪ್ಪಿಸುವರು. ಹೆತ್ತವರು ಮಕ್ಕಳ ಮೇಲೆ ತಿರುಗಿ ಬಿದ್ದು ಅವರನ್ನು ಕೊಲ್ಲಿಸುವರು. ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲರೂ ಹಾಗೆ ಮಾಡುವರು. ಆದರೆ ಕಡೆಯವರೆಗೆ ತಾಳುವವನು ರಕ್ಷಣೆ ಹೊಂದುವನು. ನೋಡಿ, ಇಲ್ಲಿ ಅಣ್ಣನು ತಮ್ಮನನ್ನು ಒಪ್ಪಿಸಿಕೊಡ್ತಾನೆ, ಹಿಡಿದು ಕೊಡ್ತಾನೆ. ತಮ್ಮ ಯೇಸು ಕ್ರಿಸ್ತನನ್ನು ನಂಬಿದರೆ ಅಣ್ಣ ಏನು ಮಾಡ್ತಾನೆ, ಅಣ್ಣ ಅಲ್ಲಿ ಹೋಗಿ ಆ ಪೊಲೀಸರಿಗೆ ಅಥವಾ ಏನು ಇದನ್ನು ನೋಡಿಕೊಳ್ಳುವಂಥ ಅಧಿಕಾರಿಗಳಿರ್ತಾರೆ, ಯೇಸು ಕ್ರಿಸ್ತನನ್ನು ನಂಬಿದವರಿಗೆ ಹಿಂಸೆ ಕೊಡುವಂಥ ಅಧಿಕಾರಿಗಳು ಯಾರು ಇರ್ತಾರೆ, ಅವರಿಗೆ ಹೋಗಿ ಅಣ್ಣ ಹೇಳ್ತಾನೆ, ಇಲ್ಲ ತಮ್ಮ ಯೇಸುವನ್ನು ನಂಬಿದ್ದಾನೆ, ಅವನು ಪ್ರಾರ್ಥನೆಗೆ ಹೋಗ್ತಾ ಇದ್ದಾನೆ, ಹಿಡಿದು ಕೊಡ್ತಾನೆ. ಮತ್ತು ಅಲ್ಲಿ ನೋಡ್ತೇವೆ, ತಂದೆಯು ಮಗನನ್ನು ಅಥವಾ ತಾಯಿ ಮಗಳನ್ನು, ಏನಾದರೂ ತಂದೆ ತಾಯಂದಿರು ಮಕ್ಕಳನ್ನು ಹಿಡಿದು ಕೊಡ್ತಾರೆ, ಮರಣಕ್ಕೆ ಒಪ್ಪಿಸುವರು ಅಂತ. ಸುಮ್ಮನೆ ಅಲ್ಲ, ಹಿಡ್ಕೊಂಡೋಗಿ 2 ಪೆಟ್ಟಾಕಿ ಅವನಿಗೆ ಬುದ್ಧಿ ಹೇಳಿ ಅಂತಲ್ಲ, ಇವನು ಯೇಸು ಕ್ರಿಸ್ತನ ನಂಬಿದ್ದಾನೆ, ಇವನಿಗೆ ಸಾಯಿಸಿ ಬಿಡಿ ಅಂತ. ಮತ್ತೆ ಮಕ್ಕಳು ಹೆತ್ತವರ ಮೇಲೆ ತಿರುಗಿ ಬಿದ್ದು ಅವ್ರನ್ನ ಕೊಲಿಸುವರು. ಅಪ್ಪ ಅಮ್ಮ ಯೇಸು ಕ್ರಿಸ್ತನ ನಂಬಿದರೆ ಮಕ್ಕಳೇ ಏನು ಮಾಡ್ತಾರೆ, ಅವ್ರನ್ನ ಹಿಡಿದುಕೊಟ್ಟು ಅವ್ರನ್ನ ಕೊಲಿಸ್ತಾರೆ. ಇಂಥ ಅಪ್ಪನೂ ಬೇಡ, ಇಂಥ ಅಮ್ಮನೂ ನನಗೆ ಬೇಡ ಅಂತ, ಇಂಥ ಮಕ್ಕಳು ಬೇಡ ಅಂತ ತಂದೆ ತಾಯಿ ಹೇಳುವಾಗ ಮಕ್ಕಳು ಹೇಳ್ತಾರೆ, ಇಂಥ ತಂದೆ ತಾಯಿ ನಮಗೆ ಬೇಡ ಎಂಬುದಾಗಿ. ಅಂದರೆ ಹಿಂಸೆಗೆ ಒಳಪಡಿಸ್ತಾರೆ, ಮರಣಕ್ಕೆ ಒಪ್ಪಿಸುವರು, ಕೊಲೆಗೆ ಒಪ್ಪಿಸುವರು ಎಂಬುದಾಗಿ. ಮುಂದೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲರೂ ಹಾಗೆ ಮಾಡುವರು. ಮತ್ತು ನೋಡಿ, ಕೊನೆ ಭಾಗದಲ್ಲಿ, ಒಂದು ಊರಲ್ಲಿ ನಿಮ್ಮನ್ನು ಹಿಂಸೆ ಪಡಿಸಿದರೆ ಮತ್ತೊಂದು ಊರಿಗೆ ಓಡಿ ಹೋಗಿರಿ. ಮನುಷ್ಯಕುಮಾರನು ಬರುವಷ್ಟರಲ್ಲಿ ನೀವು ಇಸ್ರಾಯೇಲ್ ಜನರ ಊರುಗಳ ಸಂಚಾರವನ್ನು ತೀರಿಸಿರುವುದಿಲ್ಲವೆಂದು ನಿಮಗೆ ಸತ್ಯವಾಗಿದೆ. ಮನುಷ್ಯಕುಮಾರನು ಬರುವಷ್ಟರ ಒಳಗೆ ಎಷ್ಟೆಲ್ಲ ಹಿಂಸೆ ಆಗ್ತದೆ ಎಂಬುದನ್ನು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಅಂದರೆ ಇಷ್ಟೇ, ಹಿಂಸೆ
ಎಷ್ಟು ಪ್ರಬಲವಾಗ್ತದೆ ಅಂತ ಹೇಳಿದರೆ ಮರಣಕ್ಕೆ ಒಪ್ಪಿಸಿ ಕೊಡುವಷ್ಟರ ಮಟ್ಟಿಗೆ. ಅದು ಪಕ್ಕದ ಮನೆಯವನನ್ನು ಮರಣಕ್ಕೆ ಒಪ್ಪಿಸಿ ಕೊಡುವಂಥ ವಿಷಯ ಆದರೆ ಅವನು ಪಕ್ಕದ ಮನೆಯವನು, ರಿಲೇಷನ್ ಅಲ್ಲ. ಇದು ಸ್ವಂತ ಮನೆಯಲ್ಲೇ ಯೇಸು ಕ್ರಿಸ್ತನನ್ನು ನಂಬಿದಂಥವನಿಗೆ ಅಣ್ಣ ತಮ್ಮನನ್ನು, ತಮ್ಮ ಅಣ್ಣನನ್ನು, ತಂದೆ ತಾಯಿಗಳು ಮಕ್ಕಳನ್ನು, ಮಕ್ಕಳು ತಂದೆ ತಾಯಿಗಳನ್ನು ಮರಣಕ್ಕೆ ಒಪ್ಪಿಸಿ ಕೊಡ್ತಾರೆ. ಇವನು ಯೇಸುವನ್ನು ನಂಬಿದ್ದಾನೆ, ಇವನು ಬದುಕಲು ಯೋಗ್ಯನಲ್ಲ, ಈ ಲೋಕದಲ್ಲಿ ಜೀವನ ಮಾಡಲಿಕ್ಕೆ ಇವನು ಯೋಗ್ಯನಲ್ಲ ಎಂಬುದಾಗಿ ಮರಣಕ್ಕೆ ಒಪ್ಪಿಸಿ ಕೊಡ್ತಾರೆ. ನೋಡಿ, ಈಗಾಗಲೇ ಇಂಥ ಅನೇಕ ವಾಕ್ಯಗಳನ್ನು ನಾವು ಓದಿದ್ದೇವೆ. ಇನ್ನು ಕೊನೆಯ ಕಾಲದ ವಿಷಯಕ್ಕೆ ನಾವು ಬರುವಾಗ, ಯೇಸು ಕ್ರಿಸ್ತರು ಈ ಮಾತನ್ನು ಹೇಳಿದ ಕಾಲದಿಂದ ಈ ಕಾಲದವರೆಗೆ ಇದು ಪ್ರಪಂಚದಲ್ಲಿ ನಡೀತಾ ಇದ್ದರೆ, ಈ ಕೊನೆಯ ಕಾಲದಲ್ಲಿ ಇದು ಪ್ರಪಂಚ ವ್ಯಾಪಿಯಾಗಿ ನಡೆಯುವಂಥದ್ದಾಗಿರುತ್ತೆ. ಈಗ ಮೊದಲನೇ ಶತಮಾನದ ವಿಷಯ ನಾನು ಹೇಳಿದ್ದೆ. ರೋಮನ್ ಆಳ್ವಿಕೆಯ ಕಾಲದಲ್ಲಿ, ರೋಮನ್ ಚಕ್ರಾಧಿಪತ್ಯದಲ್ಲಿ ಅಥವಾ ರೋಮನ್ ಸಾಮ್ರಾಜ್ಯದಲ್ಲಿ ಇದು ಇದೇ ಪ್ರಕಾರ ನಡೆದಿತ್ತು. ಅಣ್ಣ ತಮ್ಮನನ್ನು, ತಮ್ಮ ಅಣ್ಣನನ್ನು, ತಂದೆ ತಾಯಿಗಳು ಮಕ್ಕಳನ್ನು, ಮಕ್ಕಳು ತಂದೆ ತಾಯಿಗಳನ್ನು ಹಿಡಿದುಕೊಟ್ಟು ಅವ್ರನ್ನ ಮರಣ ಶಿಕ್ಷೆಗೆ ಒಳಪಡಿಸ್ತಾ ಇದ್ರು. ಆದರೆ ಎಲ್ಲ ದೇಶಗಳಲ್ಲಿ ಲೋಕವ್ಯಾಪಿಯಾಗಿ ಇರಲಿಲ್ಲ. ಈಗ ರೋಮನ್ ಚಕ್ರಾಧಿಪತ್ಯ ಪತನವಾದ ಮೇಲೆ ಇದು ನಂತರ ಮಿಡ್ಲ್ ಈಸ್ಟಲ್ಲಿ ಹೊಸ ಒಂದು ಧರ್ಮ ಸ್ಥಾಪನೆ ಆಗ್ತದೆ, ಇಸ್ಲಾಂ ಧರ್ಮದ ಒಂದು ಕಾಲದಲ್ಲಿ. ಆ ಕಾಲದಲ್ಲಿ ಕೂಡ ಮಿಡ್ಲ್ ಈಸ್ಟ್ ದೇಶಗಳಲ್ಲಿ ಯೇಸು ಕ್ರಿಸ್ತನನ್ನು ನಂಬಿದವರಿಗೆ ಈ ರೀತಿಯಾಗಿ ಹಿಂಸೆ ಕೊಡ್ತಾ ಲಕ್ಷಾಂತರ ಕೋಟ್ಯಂತರ ಜನರನ್ನು ಹಿಂಸೆಗೆ ಒಳಪಡಿಸಲಾಯಿತು. ನೀವು ಕ್ರೈಸ್ತ ಮಾರ್ಗವನ್ನು, ಧರ್ಮವನ್ನು ಅಥವಾ ಕ್ರಿಸ್ತನ ನಂಬಿಕೆಯನ್ನು ಬಿಟ್ಟು ಹೊಸ ಧರ್ಮಕ್ಕೆ ಸೇರಬೇಕು. ಅದೇ ದೇವರು ಸ್ಥಾಪನೆ ಮಾಡಿದ್ದು. ಇಲ್ಲದಿದ್ದರೆ ನಿಮಗೆ ಹಿಂಸೆ ಕೊಡಲಾಗ್ತದೆ ಅಥವಾ ಶಿಕ್ಷೆ ಕೊಡಲಾಗ್ತದೆ, ಮರಣ ಶಿಕ್ಷೆ ನಿಮಗೆ ವಿಧಿಸಲಾಗ್ತದೆ. ಒಂದು ಕೈಯಲ್ಲಿ ಕತ್ತಿ ಉಂಟು, ಇನ್ನೊಂದು ಕೈಯಲ್ಲಿ ಟೊಪ್ಪಿಗೆ ಉಂಟು. ಯಾವುದು ಸ್ವೀಕಾರ ಮಾಡ್ತೀರಿ ಮಾಡಿ ಎಂಬುದಾಗಿ. ಟೊಪ್ಪಿಗೆ ಬೇಕಾ, ಕತ್ತಿಯಿಂದ ಪಾರು. ಕತ್ತಿ ಬೇಕಾ, ಟೊಪ್ಪಿಗೆ ಇಲ್ಲ. ಕತ್ತಿ ಬೇಕಾದರೆ ಕತ್ತಿ, ಅಂದರೆ ಸಾಯಲಿಕ್ಕೆ ಸಿದ್ಧರಾದರೆ ಸಿದ್ಧರಾಗಿ, ಇಲ್ಲದಿದ್ದರೆ ಟೊಪ್ಪಿಗೆ ಹಾಕ್ಕೊಳ್ಳಿ. ಇದು ಲಕ್ಷಾಂತರ ಜನರನ್ನು ಸಂಹಾರ ಮಾಡಲಾಯಿತು. ಅದಾದ ನಂತರ ಬಂದದ್ದು ಅಂತ ಹೇಳಿದರೆ ನಾಮಧೇಯ ಕ್ರೈಸ್ತರುಗಳು ಪ್ರಬಲ ಆಗ್ತಾರೆ ಯುರೋಪ್ ಖಂಡದಲ್ಲಿ. ನಾಮಧೇಯ ಕ್ರೈಸ್ತರ ಕಾಲದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಬೈಬಲ್ ಓದಿದಂಥವರಿಗೆ ಅವರು ಕೊಟ್ಟಂಥ ಹಿಂಸೆ ವಿಪರೀತ ಹಿಂಸೆ. ಏನು ರೋಮನ್ ಚಕ್ರಾಧಿಪತ್ಯದಲ್ಲಿ ರೋಮನ್ನರು ಕ್ರೈಸ್ತರಿಗೆ ಹಳೆ ಕಾಲದಲ್ಲಿ ಹಿಂಸೆ ಕೊಟ್ಟಿದ್ರು 1ರಿಂದ 3ನೇ ಶತಮಾನದವರೆಗೆ, ಆ ಹಿಂಸೆಯನ್ನು ನಾಮಧೇಯ ಕ್ರೈಸ್ತರು ಅವರ ಕಾಲದಲ್ಲಿ ಹೆಚ್ಚು ಕಡಿಮೆ 5ನೇ ಶತಮಾನದಿಂದ ಈಚೆಗೆ, ಅದರಲ್ಲೂ ಹೆಚ್ಚು ಅಂತ ಹೇಳಬೇಕು ಅಂತ ಹೇಳಿದರೆ ಒಂದು 10ನೇ ಶತಮಾನದಿಂದ 16ನೇ ಶತಮಾನದವರೆಗೆ, 17ನೇ ಶತಮಾನದವರೆಗೆ ಲಕ್ಷಾಂತರ ಜನ ವಾಕ್ಯವನ್ನು ನಂಬಿದಂಥವ್ರನ್ನ, ಓದುವಂಥವ್ರನ್ನ, ಭಾಷಾಂತರ ಮಾಡಿದವ್ರನ್ನ ನಾಮಧೇಯ ಕ್ರೈಸ್ತರು ಕೊಂದು ಹಾಕಿದ್ರು. ಮರಕ್ಕೆ ಒಂದೇ ಮರಕ್ಕೆ 100,000 ಜನರ ನೇತು ಹಾಕಿದ್ರು, ಬೆಂಕಿಗೆ ಹಾಕಿದ್ರು. ಯಾವೆಲ್ಲ ಚಿತ್ರಹಿಂಸೆ ಕೊಡಲಿಕ್ಕೆ ಆಗ್ತದೆ ಆ ರೀತಿ ಕೊಟ್ಟರು ಎಂಬುದಾಗಿ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ನಂತರ ಬರುವಾಗ 20ನೇ ಶತಮಾನದ ಪ್ರಾರಂಭದಿಂದ ನಾವು ನೋಡುವಾಗ ಕಮ್ಯುನಿಸ್ಟ್ ಅಧಿಕಾರಿಗಳು ಅಧಿಕಾರಕ್ಕೆ, ಅಥವಾ ಕಮ್ಯುನಿಸ್ಟ್ ಆಡಳಿತಗಾರರು ಅಧಿಕಾರಕ್ಕೆ ಬಂದರು. ಕಮ್ಯುನಿಸ್ಟ್ ಆಡಳಿತಗಾರರು ಅಧಿಕಾರಕ್ಕೆ ಬಂದಾಗ ಅವರು ಕೂಡ ಲಕ್ಷಾಂತರ ಜನ ಯೇಸು ಕ್ರಿಸ್ತನನ್ನು ನಂಬಿದಂಥವ್ರು. ನೋಡ್ರಿ, ಕಮ್ಯುನಿಸ್ಟ್ ಆಳ್ವಿಕೆ ಮೊದಲು ಪ್ರಾರಂಭವಾಗಿದ್ದು ರಷ್ಯಾದಲ್ಲಿ ಕಮ್ಯುನಿಸ್ಟ್ ಆಳ್ವಿಕೆ ಪ್ರಾರಂಭವಾದರೆ ಆಗ ರಷ್ಯಾದಲ್ಲಿ ಇದ್ದಂಥವರೆಲ್ಲರೂ ಕ್ರೈಸ್ತರೇ, ಅವರು ಬೇರೆ ಧರ್ಮೀಯರಾಗಿರಲಿಲ್ಲ. ಆದರೆ ಕ್ರೈಸ್ತರಾಗಿದ್ದರೂ ಕೂಡ ಅವರು ಕ್ರಿಸ್ತನನ್ನು ಬಿಟ್ಟಂಥವರಾಗಿದ್ದರು. ಅವರು ದೇವರು ಇಲ್ಲ, ಧರ್ಮವೂ ಇಲ್ಲ, ಜಾತಿನೂ ಇಲ್ಲ, ಯಾವುದೂ ಇಲ್ಲ, ಎಲ್ಲ ಬರೀ ಮನುಷ್ಯ ಅಷ್ಟೇ. ಈಗ ಯೇಸು ಕ್ರಿಸ್ತ ಅನ್ನುವಂಥದ್ದು ಅಥವಾ ಕ್ರೈಸ್ತ ಮಾರ್ಗ ಅನ್ನುವಂಥದ್ದು ಇದು ಕೇವಲ ಒಂದು ಉಪಜೀವನದ ಮಾರ್ಗ, ಅದಕ್ಕೆ ಇದನ್ನು ನಾವು ಇಲ್ಲದ ಹಾಗೆ ಮಾಡಬೇಕು. ಈ ರೀತಿ ನೆನೆಸಿಕೊಂಡು ಯಾರು ಯೇಸು ಕ್ರಿಸ್ತನನ್ನು ನಂಬಿದ್ದಾರೆ ಅವ್ರನ್ನ ಹಿಂಸೆ ಕೊಟ್ಟರು ಅಂತ ಹೇಳಿದರೆ ವಿಪರೀತ ಹಿಂಸೆಯನ್ನು ಕೊಟ್ಟರು ಎಂಬುದಾಗಿ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಎಷ್ಟು ಲಕ್ಷಾಂತರ ಜನ ಕೊಂದು ಹಾಕಿದ್ದಾರೆ ಅನ್ನೋದಕ್ಕೆ ಯಾವ ಒಂದು ಲೆಕ್ಕವೂ ಇಲ್ಲ. ಈಗ ನೋಡಿ, ನಾನು ಪ್ರಾರಂಭದಿಂದ ಈವರೆಗೆ ಇರುವಂಥ ಕೆಲವು ಹೈಲೈಟ್ ಮಾಡಿ ನಾನು ಕೆಲವು ವಿಷಯಗಳನ್ನು ಹೇಳಿದ್ದೇನೆ. ನಮಗೆ ಪೂರ್ತಿ ಎಲ್ಲ ವಿಷಯಗಳನ್ನು ಹೇಳಲಿಕ್ಕೆ ನಮಗೆ ಟೈಮ್ ಸಿಗೋದಿಲ್ಲ. ಆದರೆ ಇವತ್ತು ಪ್ರೆಸೆಂಟ್ ನಾವು ನೋಡಿ, ಒಂದು ದಿನ ಸಾವಿರಾರು ಜನ ಕ್ರೈಸ್ತರೆಂಬ ಕಾರಣಕ್ಕೆ, ಕ್ರಿಸ್ತನಿಗಾಗಿ ಎಂಬ ಕಾರಣಕ್ಕೆ ಅವರು ಕೊಲ್ಲಲ್ಪಡ್ತಾ ಇದ್ದಾರೆ ಪ್ರಪಂಚದಲ್ಲಿ. ಕ್ರೈಸ್ತರು ಎಂಬ ಕಾರಣ, ಮತ್ತು ಬೇರೆ ಯಾವ ಕಾರಣವೂ ಇಲ್ಲ. ನೋಡಿ,
ದಾನಿಯೇಲನ ಪ್ರವಾದನೆಯಲ್ಲಿ ನೋಡುವಾಗ ದಾನಿಯೇಲ, ಶದ್ರಕ್, ಮೇಷಕ್, ಅಬೇದನೆಗೋ ಇವರಿಗೆ ಹಿಂಸೆ ಕೊಡ್ತಾ ಇದ್ದಾರೆ. ಅವರು ಯಾವ ವಿಷಯಕ್ಕೆ ಹಿಂಸೆ ಕೊಡ್ತಾ ಇದ್ದಾರೆ? ಅವರ ಡ್ಯೂಟಿ ಕರೆಕ್ಟ್, ಅಲ್ಲಿ ಹೇಳ್ತಾ ಇದೆ ವಾಕ್ಯದಲ್ಲಿ. ಅವ್ರನ್ನ ಮಾತಿನಲ್ಲಿ, ಅವರ ಕೆಲಸದಲ್ಲಿ ಯಾವ ತಪ್ಪನ್ನು ಕಂಡುಹಿಡಲಿಕ್ಕೆ ಆಗ್ತಿರಲಿಲ್ಲ. ಅವರು ಅಷ್ಟು ನಿಯತ್ತಾಗಿ, ಅಷ್ಟು ಸರಿಯಾಗಿ ಅವರು ಡ್ಯೂಟಿ ಮಾಡ್ತಾಯಿದ್ರು. ಅವರು ಮಾಡುವಂಥ ಕೆಲಸದಲ್ಲಿ ಅವರಿಗೆ ಅಭಿವೃದ್ಧಿ ಆಗ್ತಾನೇ ಇತ್ತು, ಆ ದೇಶಕ್ಕೆ ಅಭಿವೃದ್ಧಿ ಆಗ್ತಾನೇ ಇತ್ತು. ಯಾವ ತಪ್ಪು ಹುಳುಕು ಕಂಡುಹಿಡಲಿಕ್ಕೆ ಆಗ್ತಿರಲಿಲ್ಲ. ಆಗ ಅವರೊಂದು ವಿಚಾರ ಮಾಡ್ತಾ ಇದ್ದಾರೆ. ರಾಜನಿಗೆ ಅವರು ಮಾತಿನಿಂದ ರಾಜನನ್ನು ವಶೀಕರಿಸ್ತಾ ಇದ್ದಾರೆ. ಹೇಗೆ? ರಾಜನಿಗೆ ಅವರು ಒಂದು ಗುಂಡಿ ತೋಡಿ ಗುಂಡಿಯಲ್ಲಿ ಬೆಳೆಸ್ತಾ ಇದ್ದಾರೆ. ಒಂದು ಅರ್ಥದಲ್ಲಿ ಹೇಳಬೇಕು ಅಂತ ಹೇಳಿದರೆ, ರಾಜನ ಹತ್ರ ಬಂದು ಹೇಳ್ತಾ ಇದ್ದಾರೆ, ರಾಜನೇ ನೀನು ಮಹಾರಾಜ ಅಂಥವನು ಇಂಥವನು ಅಂತ ಹೊಗಳಿಕೊಂಡು ಹೇಳ್ತಾ ಇದ್ದಾರೆ. ನಾವು ಎಲ್ಲರೂ ಸೇರಿ ಒಂದು ತೀರ್ಮಾನ ಮಾಡಿದ್ದೇವೆ, ನಮ್ಮ ದೇಶದಲ್ಲಿ ಇನ್ನು 30 ದಿನಗಳವರೆಗೆ ಎಲ್ಲರೂ ನಿನಗೆ ಪೂಜೆ ಮಾಡಬೇಕು, ನೀನೇ ದೇವರು. ರಾಜನಿಗೆ ಕೂಡ ಖುಷಿ ಆಗ್ತದೆ. ಯಾಕಂತ ಹೇಳಿದರೆ ಇದು ಪುಕ್ಕಟೆಯಾಗಿ ದೇವರಾಗುವಂಥ ಅವಕಾಶ, ಪುಕ್ಕಟೆಯಾಗಿ ದೇವರಾಗುವಂಥ ಅವಕಾಶ. ಅವನು ರಾಜ ಆಗಿದ್ದ. ಅವನು ರಾಜ ಮಾತ್ರ ಅಲ್ಲ, ಅವನು ಚಕ್ರವರ್ತಿ. ಅನೇಕ ದೇಶಗಳನ್ನು ಆಳುವಂಥ ರಾಜರುಗಳ ಮೇಲೆ ಅವನು ರಾಜ ಆಗಿದ್ದ, ಚಕ್ರವರ್ತಿಯಾಗಿದ್ದ. ಈಗ ಇಡೀ ಸಾಮ್ರಾಜ್ಯದ ಮೇನ್ ಅಧಿಕಾರಿಗಳೆಲ್ಲ ಸುಮಾರಷ್ಟು 120ರಷ್ಟು ಎಷ್ಟೋ ಜನ ಇದ್ದಾರೆ. ಅವ್ರು ಬಂದ್ಕೊಂಡು ಹೇಳ್ತಾ ಇದ್ದಾರೆ, ರಾಜನೇ ನಾವೆಲ್ಲರೂ ಐಕ್ಯವಾಗಿ ಒಂದು ತೀರ್ಮಾನ ಮಾಡಿದ್ದೀವಿ. ಈ ಕಾಲದ ಪ್ರಕಾರ ಹೇಳಬೇಕು ಅಂತ ಹೇಳಿದ್ರೆ ಎಲ್ಲ MP ಗಳು ಒಟ್ಟಿಗೆ ಬಂದು ಸರ್ವಾನುಮತದಿಂದ ತೀರ್ಮಾನ ಮಾಡಿದ್ದಾರೆ, ನಮ್ಮ ಪ್ರಧಾನಮಂತ್ರಿಯನ್ನು ದೇವರು ಮಾಡಬೇಕು ಅಂತ. ಎಕ್ಸಾಂಪಲ್ ಅಷ್ಟೇ. ಹಾಗೆ ಹೌದು, MP ಗಳು ಎಲ್ಲರೂ ತೀರ್ಮಾನ ಮಾಡಿದ್ದಾರೆ. ಇನ್ನು ಕೋರ್ಟ್ ಕೂಡ ಸಪೋರ್ಟ್ ಮಾಡಿದರೆ ಹೌದು, ನಾಳೆ ಪ್ರಧಾನಮಂತ್ರಿ ಅಥವಾ ರಾಷ್ಟ್ರಪತಿಗೆ ದೇವರು ಅಂತ ಘೋಷಣೆ ಮಾಡಿ ಎಲ್ಲರೂ ಪೂಜೆ ಮಾಡಬೇಕಂತೇಳಿ ಮಾಡಲೇಬೇಕು. ನಮ್ಮ ದೇಶದ ವಿಷಯನೇ ಹೇಳ್ತಾ ಇದ್ದೇನೆ. ಎಲ್ಲ MP ಗಳು ಲೋಕಸಭೆ ರಾಜ್ಯಸಭೆಯಲ್ಲಿ ಪಾಸು 100ಕ್ಕೆ 100 ಎಲ್ಲರೂ ಓಟ್ ಹಾಕಿದರು. ಇನ್ನು ರಾಷ್ಟ್ರಪತಿ ಅದಕ್ಕೆ ಸೈನ್ ಮಾಡಿದರು. ಇನ್ನು ಕೋರ್ಟ್ ಕೂಡ ಹೌದು ಅದು ಕರೆಕ್ಟು ಅಂತ ಹೇಳಿದರೆ ಮುಗೀತು. ಮಾರನೇ ದಿನದಿಂದ ಯಾರು ಪೂಜೆ ಮಾಡಲ್ಲ ರಾಷ್ಟ್ರಪತಿ ಅಥವಾ ಪ್ರಧಾನಮಂತ್ರಿಗೆ ದೇವರು ಅಂತ ಹೇಳಿ ಯಾರು ಪೂಜೆ ಮಾಡಲ್ಲ ಅವನಿಗೆ ಶಿಕ್ಷೆ 3 ತಿಂಗಳು ಜೈಲು, 6 ತಿಂಗಳು ಜೈಲು ಅಥವಾ ಮರಣದಂಡನೆ ವಿಧಿಸಿದ್ರೆ ಯಾರು ಕೇಳ್ತಾರೆ? ಆಗ ಅಲ್ಲಿದ್ದಿದ್ದು ರಾಜ ಅಷ್ಟೇ. ರಾಜ ಪುಗಟೆಯಾಗಿ ದೇವರು ಆಗುವ ಅವಕಾಶ ಸಿಗ್ತಲ್ಲ ಅಂತ ಅವನೇನು ಮಾಡ್ತಾನೆ, ಆಯಿತು ಅಂತ ಅದನ್ನು ಸೈನ್ ಮಾಡಿ ಸಿಗ್ನೇಚರ್ ಆಗಿಬಿಡ್ತಾನೆ, ಅಥವಾ ಸೀಲ್ ಹಾಕಿ ಸಿಗ್ನೇಚರ್ ಆಯಿತು, ಕಾಯ್ದೆ ಬಂತು. ಅವ್ರು ಒಬ್ಬ ವ್ಯಕ್ತಿಗಾಗಿ ಮಾಡಿದ ಕೆಲಸ ನೋಡಿ. ದಾನಿಯೇಲನನ್ನು ಹಿಡಿಬೇಕು ಎಂಬ ಉದ್ದೇಶಕ್ಕಾಗಿ ಮಾಡಿದ ಕೆಲಸ. ಆದರೆ ದಾನಿಯೇಲ ಕಾಯ್ದೆ ಬಂದರೂ ಕೂಡ ದಾನಿಯೇಲ ದೇವರ ಬಳಿ ಪ್ರಾರ್ಥನೆ ಮಾಡ್ತಾ ಇದ್ದ. ಇವ್ರು ಬಂದು ನೋಡ್ತಾರೆ ದಾನಿಯೇಲ, ಇವರೆಲ್ಲ ರಾಜನಿಗೆ ಒಂದು ಸಲ ಅಲ್ಲ ಜೀವಮಾನ ಹಿಡಿಬೇಕಾದ್ರೆ ಪೂಜೆ ಮಾಡ್ತಾರೆ ದೇವರು ಅಂತ. ದಾನಿಯೇಲ ಮಾತ್ರ ಜೀವ ಸ್ವರೂಪನ ದೇವರನ್ನು ಮಾತ್ರ ಅವನೇನು ಮಾಡ್ತಾ ಇದ್ದ, ಆರಾಧಿಸ್ತಾ ಇದ್ದ. ಬಂದು ರಾಜನಿಗೆ ಹೇಳ್ತಾರೆ, ರಾಜನೇ ನೀನಿಂಥ ಕಾಯ್ದೆ ತಂದಿದ್ದೀಯಲ್ಲ, ಇವರೇ ಹೇಳಿಕೊಟ್ಟಿದ್ದು, ಆದರೆ ಸೈನ್ ಮಾಡಿದ್ಯಾರು ರಾಜ. ಈಗ ರಾಜನ ಕಾಯ್ದೆ ತಂದಿದ್ದಿಲ್ಲ. ಹೌದು, ಅದು ಯಾವತ್ತೂ ರದ್ದಾಗದ ಕಾಯ್ದೆ, ಯಾವ ಕಾರಣಕ್ಕೂ ರದ್ದಿಲ್ಲ, ಅದು ಹೇಳಿದ್ದೆ. ಹಾಗಾದರೆ ನಿನ್ನ ಆ ಇದು ನೌಕರಿ ಮಾಡುವಂಥವನಿದ್ದಾನಲ್ಲ, ನೀನು ಭಾಳ ಮೆಚ್ಚಿಕೊಂಡಿರುವ ಪ್ರಧಾನಮಂತ್ರಿ ಮಾಡಲಿಕ್ಕೆ ನೀನು ಮನಸ್ಸು ಮಾಡಿದ್ದೀಯಲ್ಲ, ಅವನಿದ್ದಾನಲ್ಲ ದಾನಿಯೇಲ್, ಅವನು ಏನು ಮಾಡ್ತಾಯಿಲ್ಲ, ನಿನ್ನನ್ನು ಪೂಜೆ ಮಾಡ್ತಾಯಿಲ್ಲ ಅಂತ. ಆವಾಗಷ್ಟೇ ರಾಜನಿಗೆ ಗೊತ್ತಾಯಿತು, ಇಂಥ ಟ್ಯಾಪಿಂಗ್ ಬುದ್ಧಿ, ಈ ರೀತಿ ಕೆಡ್ಡವನ ಇವ್ರು ಮಾಡಿದ್ರಲ್ಲ, ಅವನಿಗೋಸ್ಕರ ಇವ್ರು ಏನು ಮಾಡಲಿಕ್ಕೆ ಆಗ್ತದೆ? ಅವನಿಗೋಸ್ಕರ ರಾಜನಿಗೆ ಮನಸ್ಸಿರಲಿಲ್ಲ, ಆದರೆ ಇವರು ಹೇಳಿದ ಕೂಡಲೇ ಇವನಿಗೆ ಇಂಥದ್ದೆಲ್ಲ ತಲೆಗೆ ಹೋಗಲಿಲ್ಲ. ದೇವರಾಗ್ತೇನೆ ಅಂತ ನೆನೆಸ್ಕೊಂಡು ಅವನೇನು ಮಾಡ್ತಾನೆ, ಕಾಯ್ದೆ ಮಾಡಿಬಿಡ್ತಾನೆ. ಈಗ ಇವನಿಗೋಸ್ಕರವೇ ಮಾಡಿದರು ಅನ್ನೋದು ಈಗಷ್ಟೇ ಅವನಿಗೆ ಗೊತ್ತಾಯ್ತು. ಆದರೆ ಏನು ಮಾಡಲಿಕ್ಕೆ ಅವ್ರು ಹೇಳ್ತಾರೆ, ಇಲ್ಲ ರಾಜನು ಹೆಣಗಾಡ್ತಾನೆ ಸ್ವಲ್ಪ ಇವನನ್ನು ಕಾಪಾಡಬೇಕು ಅಂತ. ಇಲ್ಲ ಮಹಾರಾಜರೇ, ನೀವು ಮಾಡಿದ ಕಾಯ್ದೆಗೆನ್ನ ನೀವೇ ಉಲ್ಲಂಘಿಸಿದರೆ ನಾಳೆ ಯಾರು ನಿಮ್ಮ ಮಾತನ್ನು ಕೇಳೋದಿಲ್ಲ, ಮತ್ತು ರದ್ದು ಮಾಡಬಾರ್ದು ರಾಜನ ಕಾಯ್ದೆ. ಆಯ್ತೇನು ಮಾಡೋಣ? ಕಾಯ್ದೆಯಲ್ಲಿ ಬರೆದಿದ್ದು ಉಂಟಲ್ಲ ಶಿಕ್ಷೆ ಏನು, ಸಿಂಹಗಳ ಗವಿಗೆ ಹಾಕಬೇಕು. ನೋಡಿ, ಈ ಕಾಲದಲ್ಲಿ ಕೂಡ ಏನಾಗ್ತಾ ಇದೆ ಅಂತ ಹೇಳಿದರೆ ಇದೇ ಇನ್ನು ಮುಂದೆ ಎಲ್ಲ ಕಡೆ ಬರ್ತದೆ. ದೇವರನ್ನ ಪೂಜಿಸುವಂಥದ್ದನ್ನು ನಿಲ್ಲಿಸಬೇಕು. ಅದೇ ಕಮ್ಯುನಿಸ್ಟ್ ಸರ್ಕಾರಗಳಲ್ಲಿ ಬಂದಂಥದ್ದು. ಅವರು ದೇವರ ಪೂಜೆ ಮಾಡಬಾರ್ದು, ದೇವರನ್ನು ಆರಾಧಿಸಬಾರದು, ದೇವರು ಇಲ್ಲ, ಏಸು ದೇವರು ಅಲ್ಲ. ಲಕ್ಷಾಂತರ ಜನರನ್ನು ಕೊಲ್ಲಿಸ್ತಾರೆ. ರಷ್ಯಾದಲ್ಲಿ, ಇನ್ನು ನಾವು ನೋಡ್ತೇವೆ ಚೈನಾದಲ್ಲಿ, ಇನ್ನು ನಾವು ನೋಡ್ತಾ ಇದ್ದೇವೆ ಕ್ಯೂಬಾದಲ್ಲಿ, ಉತ್ತರ ಕೊರಿಯಾದಲ್ಲಿ ಲಕ್ಷಾಂತರ ಜನರನ್ನು ಕೊಲ್ಲಿಸಿದರು. ಉತ್ತರ ಕೊರಿಯಾದಲ್ಲಿ ಹೊಂಡ ತೋಡಿ ಅದರಲ್ಲಿ 100 ಜನರನ್ನು ಜೀವಂತ ಹಾಕಿ ದಫನ ಮಾಡಿದ್ದನ್ನು ನೋಡ್ತೇವೆ. ಇನ್ನು ಬೇರೆ ಅನೇಕ ದೇಶಗಳಿಗೆ ನಾವು ಬರುವಾಗ, ಮಿಡ್ಲ್ ಈಸ್ಟ್ ದೇಶಗಳಿಗೆ ಬರುವಾಗ, ನಾವು 1905 ಇಂಥ ಕಾಲಗಳಲ್ಲಿ ಟರ್ಕಿ ದೇಶದಲ್ಲೇ
1.5 ಮಿಲಿಯನ್ಗಿಂತ ಹೆಚ್ಚು ಜನರನ್ನು ಕೊಂದಿದ್ದಾರೆ, ಕ್ರೈಸ್ತರನ್ನು. ಒಂದು ಕಾಲದಲ್ಲಿ ಟರ್ಕಿ ದೇಶ ಅಂದರೆ ಆ ಕಾಲದ ಪೂರ್ವ ರೋಮನ್ ಸಾಮ್ರಾಜ್ಯ ಪೂರ್ವ ರೋಮನ್ ಸಾಮ್ರಾಜ್ಯದ ಹೆಡ್ ಕ್ವಾರ್ಟರ್ಸ್ ಇದ್ದಿದ್ದು ಈಗಿನ ಟರ್ಕಿ. ಆಗಲ್ಲ ಅದಕ್ಕೆ ಟರ್ಕಿ ಅಂತ ಹೇಳ್ತಿರಲಿಲ್ಲ, ಆಗ ಅದಕ್ಕೆ ಪೂರ್ವ ರೋಮನ್ ಅಂತ ಹೇಳ್ತಾ ಇದ್ರು. ಅದಕ್ಕಿಂತ ಹಿಂದೆ ಅದು ಬೈಜೆಂಟಿಯನ್ ಅಂತ ಇತ್ತು. ಅಲ್ಲಿ ಕ್ರೈಸ್ತರೇ ಪೂರ್ತಿ ಜನ ಇದ್ದಿದ್ದು. ಆದರೆ ನೋಡಿ, ಎಲ್ಲ ಕ್ರೈಸ್ತರನ್ನು ಸಂಹಾರ ಮಾಡಿ ಆಯಿತು, ಅದು ಯುದ್ಧದ ಮೂಲಕವಾಗಿ. ನಂತರ ಅಲ್ಲಿ ಉಳಿದಂಥ ಕ್ರೈಸ್ತರನ್ನು ಧರ್ಮದ ಹೆಸರಲ್ಲಿ ಸಂಹಾರ ಮಾಡಲಾಯಿತು. ಇನ್ನು ನಾವು ನೋಡ್ತೇವೆ ಉಳಿದಂಥ ಅನೇಕ ದೇಶಗಳು, ಇಸ್ಲಾಮಿಕ್ ದೇಶಗಳಾಗಿದ್ದಿರ್ಬೋದು, ಬೌದ್ಧ ಧರ್ಮೀಯರ ದೇಶವಾಗಿದ್ದಿರ್ಬೋದು, ಇನ್ನು ನಾಮಧೇಯ ಕ್ರೈಸ್ತರು ಇರುವಂಥ ದೇಶವಾಗಿದ್ದಿರ್ಬೋದು, ಕಮ್ಯುನಿಸ್ಟ್ ಜನರು ಇರುವಂಥ ದೇಶವಾಗಿದ್ದಿರ್ಬೋದು, ಎಲ್ಲ ದೇಶಗಳಲ್ಲಿ ಒಂದು ಬದಿಯಿಂದ ಕ್ರೈಸ್ತರ ಮೇಲೆ ಹಿಂಸೆ ಈಗ ಪ್ರಾರಂಭವಾಗಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಎಲ್ಲಿ ಯಾವ ವ್ಯತ್ಯಾಸ ಇಲ್ಲ. ಇನ್ನು ನಮ್ಮ ಭಾರತ ದೇಶಕ್ಕೆ ನಾವು ಬರುವಾಗ ನೋಡಿ, ಕರ್ನಾಟಕವಾಗಿದ್ದಿರ್ಬೋದು, ಕೇರಳವಾಗಿದ್ದಿರ್ಬೋದು, ತಮಿಳ್ನಾಡಾಗಿದ್ದಿರ್ಬೋದು, ಗುಜರಾತ್ ಆಗಿದ್ದಿರ್ಬೋದು, ಅಥವಾ ಬಂಗಾಳವಾಗಿದ್ದಿರ್ಬೋದು, ಪಂಜಾಬ್ ಆಗಿದ್ದಿರ್ಬೋದು, ಉತ್ತರ ಪ್ರದೇಶವಾಗಿದ್ದಿರ್ಬೋದು, ಯಾವ ಒಂದು ರಾಜ್ಯದ ವ್ಯತ್ಯಾಸವಿಲ್ಲದೆ ಎಲ್ಲ ಕಡೆ ಕ್ರೈಸ್ತ ಮಾರ್ಗಕ್ಕೆ ವಿರೋಧವಾಗಿ ಹಿಂಸೆ ನಡೀತಾ ಇರುವಂಥದ್ದನ್ನು ನೋಡ್ತೇವೆ. ಇದೆಲ್ಲ ಸಣ್ಣ ಹಿಂಸೆಗಳು. ಈಗ ನಾವು ನೋಡ್ತಾ ಇರುವಂಥದ್ದು ಸಣ್ಣ ಪ್ರಮಾಣದ ಹಿಂಸೆಗಳಷ್ಟೇ, ಆದರೆ ಇದು ಇನ್ನು ವಿಪರೀತಕ್ಕೆ ಹೋಗ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳಿರುವಂಥದ್ದನ್ನು ನೋಡ್ತೇವೆ. ನೋಡಿ, ಅಂಥದ್ದಕ್ಕೆ ಕೆಲವು ಉದಾಹರಣೆಗಳನ್ನು ನೋಡುವಾಗ, ಈಗ ಕೆಲವೇ ವರ್ಷಗಳ ಹಿಂದೆ ಇದರಲ್ಲಿ ಒರಿಸ್ಸಾದಲ್ಲಿ ಕಂದಮಾಲ್ ಎಂಬಂಥ ಸ್ಥಳದಲ್ಲಿ ನಡೆದಂಥ ಹಿಂಸೆ, ಅಲ್ಲಿ ನಕ್ಸಲ್ ಪಂಗಡಕ್ಕೆ ಸೇರಿದಂಥ ಯಾರೋ ಒಬ್ಬರು ಅಲ್ಲಿನ ಒಬ್ಬ ಲೋಕಲ್ ಧಾರ್ಮಿಕ ನಾಯಕನನ್ನು ಗುಂಡುಕಿ ಕೊಲ್ತಾನೆ. ಅದು ಯಾರ ಮೇಲೆ ಬರ್ತದೆ ಅಂತ ಹೇಳಿದರೆ ಕೊನೆಗೆ ಕ್ರೈಸ್ತರ ಮೇಲೆ ಬರ್ತದೆ. ನಕ್ಸಲ್ ಪಂಗಡದಲ್ಲಿ ಯೇಸು ಕ್ರಿಸ್ತನನ್ನು ನಂಬಿದವರಿಗೆ ನಕ್ಸಲ್ ಆಗಿರಲಿಕ್ಕೆ ಸಾಧ್ಯವಿಲ್ಲ. ಯಾಕಂತ ಹೇಳಿದರೆ ನಕ್ಸಲ್ ಅಂತ ಹೇಳಿದರೆ ಅದು ಕಮ್ಯುನಿಸ್ಟಿನ ಒಂದು ವಿಚಾರ. ಅದು ಕಮ್ಯುನಿಸ್ಟಲ್ಲಿ ದೇವರು ಇಲ್ಲ ಎಂಬಂಥದ್ದು ಅವರ ಟೀಚಿಂಗ್. ದೇವರು ಇಲ್ಲ, ದೇವರು ಅಂತ ಹೇಳುವಂಥದ್ದು ಹೊಟ್ಟೆಪಾಡಿಗಾಗಿ ಎಂಬುದು. ಈಗ ನಕ್ಸಲೈಟ್ಸ್ಗಳು ಅಂತ ಹೇಳುವಾಗ ಅವರು ದೇವರನ್ನ ನಂಬಿದವರಲ್ಲ, ಯೇಸು ಕ್ರಿಸ್ತನನ್ನು ನಂಬಿದವರು ಅಲ್ಲ. ಈಗ ನಕ್ಸಲ್ ಪಂಗಡದಲ್ಲಿ ಎಲ್ಲ ಪಂಗಡದವರು, ಎಲ್ಲ ಜಾತಿಗೆ ಮುಸ್ಲಿಮ್ಗೆ ಸಂಬಂಧಪಟ್ಟಂಥವರು ಇದ್ದಾರೆ, ಹಿಂದೂಗೆ ಸಂಬಂಧಪಟ್ಟಂಥವರು ಇದ್ದಾರೆ, ನಾಮಧೇಯ ಕ್ರೈಸ್ತರಾಗಿದ್ದಂಥವರು ಇದನ್ನು ದೇವರು ಇಲ್ಲ, ಧರ್ಮ ಇಲ್ಲ, ಯಾವುದೂ ಇಲ್ಲ ಅಂತ ಹೇಳ್ಕೊಂಡು ನಕ್ಸಲ್ಗೆ ಸೇರಿಕೊಂಡು ಕಮ್ಯುನಿಸ್ಟ್ ಒಂದು ವಿಚಾರ ಉಳ್ಳಂಥವರಾಗಿದ್ದಾರೆ. ಈಗ ಕೊನೆಗೆ ಏನು ಬಂತು ಅಂತ ಹೇಳಿದರೆ, ಆ ವ್ಯಕ್ತಿಯ ಒಂದು ಹತ್ಯೆ ಅದು ಕ್ರೈಸ್ತರ ಮೇಲೆ ಬಂದು ಲಕ್ಷಾಂತರ ಕ್ರೈಸ್ತರಿಗೆ ಹಿಂಸೆ ಕೊಟ್ಟು ಸಾವಿರಾರು ಜನ ಕ್ರೈಸ್ತರನ್ನು ಕೊಂದು ಹಾಕಿದರು. ಕಂದಮಾಲ್ನಲ್ಲಿ ವಿಡಿಯೋ ಇರುವಂಥ ಮೊಬೈಲ್ ಫೋನ್ಗಳಲ್ಲಿ ಮೆಸೇಜ್ ಕಳಿಸ್ಲಿಕ್ಕೆ, ವಿಡಿಯೋ ಕಳಿಸ್ಲಿಕ್ಕೆ ಸಾಧ್ಯವಾಗುವಂಥ ಈ ಕಾಲದಲ್ಲೇ ನಡೆದಂಥದ್ದು. ಪ್ರಪಂಚದಾದ್ಯಂತ ಇದು ವಿಷಯ ಗೊತ್ತಾಗ್ತದೆ, ಆದರೆ ಯಾರು ಹೆಚ್ಚು ಮಾತಾಡಿದರು? ಯಾರೂ ಮಾತಾಡಲಿಲ್ಲ. ಕ್ರೈಸ್ತರ ಸಾಮೂಹಿಕ ಸಂಹಾರ ನಡೀತಾ ಇರುವಾಗ ಯಾರೂ ಅದರ ಬಗ್ಗೆ ಅಲ್ಲಿ ಇಲ್ಲ, ಅದು ಸಣ್ಣ ಪುಟ್ಟ ಘಟನೆಗಳಷ್ಟೇ, ಅದೇನು ದೊಡ್ಡ ಘಟನೆ ಅಲ್ಲ, ದೊಡ್ಡ ವಿಚಾರವಲ್ಲ. ಕೊನೆಗೆ ಸುಪ್ರೀಂ ಕೋರ್ಟಿಗೆ ಹೋಯಿತು. ಸುಪ್ರೀಂ ಕೋರ್ಟಲ್ಲಿ ಅವರು ಕೇಳ್ತಾರೆ, ಇದು ಸಣ್ಣ ಘಟನೆಯಾಗಿದ್ದರೆ ಇದೇನು ದೊಡ್ಡ ಘಟನೆ ಅಲ್ಲ ಅಂತ ಹೇಳಿದರೆ 50,000 ಜನ ಕ್ರೈಸ್ತರು ಈಗಲೂ ಯಾಕೆ ಕಾಡಿನಲ್ಲಿ ನಿರಾಶ್ರಿತರಾಗಿ ಉಳಿಬೇಕು ಅಂತ. ಅಂದರೆ ಯಾವೆಲ್ಲ ರೀತಿಯಲ್ಲಿ ಅಲ್ಲಿ ಆಯಿತು ಅಂತ ಹೇಳಿದ್ರೆ, ಚಿಕ್ಕ ಮಕ್ಕಳಿಗೆ ಅವರು ಸೀಳಿ ಕೊಲ್ಲುವಂಥ, ಇನ್ನು ಹೆಂಗಸರ ಮೇಲೆ ಅತ್ಯಾಚಾರ ಮಾಡುವಂಥ, ಪೇಟೆಗಳಲ್ಲಿ ನಾನು ಅನೇಕ ವಿಡಿಯೋ ಕ್ಲಿಪ್ಗಳನ್ನು ನೋಡಿದ್ದೇನೆ. ಪೇಟೆಗಳಲ್ಲಿ ಹಳ್ಳಿಗಳಿಂದ ಬಂದಂಥ ಕ್ರೈಸ್ತರನ್ನು ಗುಂಪಾಗಿ ನಿಂತು ಕಟ್ಟಿಗೆಯಿಂದ, ಕೋಲಿನಿಂದ, ಕಲ್ಲಿನಿಂದ ಹೊಡೆದು ಕೊಲ್ಲುವಂಥ, ಮತ್ತು ಪೊಲೀಸರು ಬಂದು ಈ ಪೆಟ್ಟು ತಿಂದು ಸಾಯಲಿಕ್ಕೆ ಬಿದ್ದಿರುವಂಥ ಇವರನ್ನೇ ಅರೆಸ್ಟ್ ಮಾಡಿ ಹೋಗುವಂಥ. ಹೊಡೆದವರಿಗೆ ಅರೆಸ್ಟ್ ಮಾಡಲ್ಲ, ಪೆಟ್ಟು ತಿಂದು ಅರೆಜೀವವಾಗಿ ಬಿದ್ದಂಥ ಅವರನ್ನೇ ಅರೆಸ್ಟ್ ಮಾಡಿ ತೆಗೆದುಕೊಂಡು ಹೋಗುವಂಥ. ನೋಡಿ, ಇದು ನಮ್ಮ ದೇಶದಲ್ಲಿ. ಇನ್ನು ಕೆಲವು ವರ್ಷಗಳಿಂದ ಗುಜರಾತ್ದಲ್ಲಿ ನಡೆದಂಥ ಒಂದು ಹಿಂಸೆಯನ್ನು ನೀವು ಕೇಳಿದ್ದೀರಿ. ಇನ್ನು ನಮ್ಮ ಕರ್ನಾಟಕದಲ್ಲಿ ಕೆಲವು ವರ್ಷಗಳ ಹಿಂದೆ ಒಂದೇ ದಿನದಲ್ಲಿ ಅನೇಕ ಚರ್ಚ್ಗಳ ಮೇಲೆ ದಾಳಿ ಮಾಡಿದಂಥ, ಮತ್ತು ಇವತ್ತು ನೋಡಿ ಅಲ್ಲಿ ಇಲ್ಲಿ ಪಾಸ್ಟ್ಗಳಿಗೆ, ವಿಶ್ವಾಸಿಗಳಿಗೆ, ಕ್ರೈಸ್ತರಿಗೆ ಹೊಡಿತಾ ಇದ್ದಾರೆ, ಹಿಂಸೆ ಕೊಡ್ತಾ ಇದ್ದಾರೆ. ಆರಾಧನಾಲಯ ಕಟ್ಟಲಿಕ್ಕೆ ಅನುಮತಿ ಕೊಡಲ್ಲ, ಇದ್ದ ಆರಾಧನಾಲಯಗಳನ್ನು ಕೆಡವಿ ಹಾಕ್ತಾ ಇದ್ದಾರೆ.
ಆರಾಧನಾಲಯದಲ್ಲಿ ಶಬ್ದ ಹೆಚ್ಚಾಗ್ತದೆ, ಶಬ್ದ ಮಾಲಿನ್ಯ ಆಗ್ತದೆ ಅಂತ. ಇನ್ನು ಬೇರೆ ಕಡೆಗಳಲ್ಲಿ ಮೈಕ್ ಹಚ್ಚಿ, ಸೌಂಡ್ ಬಾಕ್ಸ್ ಹಚ್ಚಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಏನೆಲ್ಲ ಕೂಗಾಡಿದರೂ ಯಾರಿಗೂ ಶಬ್ದ ಮಾಲಿನ್ಯವಾಗಲ್ಲ. ಕ್ರೈಸ್ತರು ಸಣ್ಣ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದರೂ ಶಬ್ದ ಮಾಲಿನ್ಯವಾಗ್ತದೆ. ಇನ್ನು ಕಟ್ಟಡಗಳನ್ನು ಕಟ್ಟಲಿಕ್ಕೆ ಬಿಡಲ್ಲ. ನೋಡಿ ಯಾವೆಲ್ಲ ರೀತಿಯಲ್ಲಿ ಹಿಂಸೆಯನ್ನು ನಮ್ಮ ದೇಶದಲ್ಲಿ ನಾವು ನೋಡ್ತಾ ಇದ್ದೇವೆ. ಇನ್ನೂ ಇದು ಯಾವ ಮಟ್ಟಕ್ಕೂ ಬರಲಿಲ್ಲ, ಇದು ಸಣ್ಣ ಪ್ರಮಾಣದಲ್ಲೇ ಇದೆ, ಆದರೆ ಇದು ವಿಪರೀತವಾಗಿ ಹೆಚ್ಚಾಗ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಇನ್ನು ಇಂಡೋನೇಷ್ಯಾದಲ್ಲಿ ಎಷ್ಟು ಲಕ್ಷಾಂತರ ಜನ ಕ್ರೈಸ್ತರನ್ನು ಹಿಂಸೆ ಪಡಿಸಿಕೊಳ್ತಾ ಇದ್ದಾರೆ. ಈಗ ನೋಡಿ ಸದ್ಯದ ಈಗಿನ ಪರಿಸ್ಥಿತಿಯನ್ನು ನಾವು ನೋಡುವಾಗ ಸಿರಿಯಾದಲ್ಲಿ ಅದು ಮೆಜಾರಿಟಿ ಮುಸ್ಲಿಮರ ದೇಶವಾಗಿದ್ದರೂ ಕೂಡ ಅಲ್ಲಿ ಆ ಮೊದಲನೇ ಶತಮಾನದಿಂದಲೇ ಕರ್ತನನ್ನು ಹಿಂಬಾಲಿಸಿ ಯೇಸು ಕ್ರಿಸ್ತನನ್ನು ನಂಬಿಕೊಂಡು ಬಂದಂಥವರ ವಂಶ ಪಾರಂಪರ್ಯ ಇವತ್ತು ಕೂಡ ಇದೆ. ಸುಮಾರು 8% ಜನ ಸಿರಿಯಾದಲ್ಲಿ ಕ್ರೈಸ್ತರು. ನಮ್ಮ ದೇಶದಲ್ಲಿ ಬರೀ 2.5, ಅಲ್ಲಿ 8% ಅಲ್ಲಿ ಕ್ರೈಸ್ತರಿದ್ದಾರೆ ಒಟ್ಟು ಜನಸಂಖ್ಯೆಯಲ್ಲಿ. ಆ ಕ್ರೈಸ್ತರಿಗೆ ಕೊಟ್ಟಂಥ ಹಿಂಸೆ ಲಕ್ಷಾಂತರ, 23 ಲಕ್ಷ ಜನ, ಈ ಏನು ಐಸಿಸ್ ಬರುವುದಕ್ಕಿಂತ ಮುಂಚೆ 23 ಲಕ್ಷ ಜನ ಕ್ರೈಸ್ತರು ಸಿರಿಯಾದಲ್ಲಿದ್ದರು. ಸಿರಿಯನ್ ಆರ್ಥೋಡಾಕ್ಸ್ ಎಂಬಂಥದ್ದು ಭಾಳ ಒಂದು ಹಳೆಯ ಟ್ರೆಡಿಷ್ನಲ್ ಒಂದು ಚರ್ಚ್ ಕೂಡ. ಅದರಲ್ಲಿ ಎಷ್ಟು ಲಕ್ಷಾಂತರ ಜನ ಕ್ರೈಸ್ತರನ್ನು ಕೊಂದು ಹಾಕಿದ್ದಾರೆ ಅನ್ನೋದಕ್ಕೆ ಲೆಕ್ಕವೇ ಇಲ್ಲ. ಇನ್ನು ಇರಾಕ್ದಲ್ಲಿ 6% ಜನ ಕ್ರೈಸ್ತರಿದ್ದರು. ಎಷ್ಟೆಲ್ಲ ಅವ್ರ ಮೇಲೆ ಈ ಶತಮಾನಗಳ ಕಾಲ ದಾಳಿ ಆದರೂ, ಹಿಂಸೆ ಆದರೂ ಕೂಡ ಅಷ್ಟು ಜನ 6% ಜನ ಇದ್ದರು. ಈಗ ಬಹಳ ಪ್ರಸಿದ್ಧವಾದಂಥ ಒಂದು ಪಟ್ಟಣ, ಹಳೆಯ ಪಟ್ಟಣ ಮೊಸೂಲ್ ಪಟ್ಟಣ, ಅಲ್ಲಿ 25,000 ಜನ ಕ್ರೈಸ್ತರಿದ್ದರು. ಹಳೆಯ 1000 ವರ್ಷಕ್ಕಿಂತ ಹೆಚ್ಚು ಹಳೆಯ ಅನೇಕ ಕ್ರೈಸ್ತ ಚರ್ಚ್ ಕಟ್ಟಡಗಳು ಇದ್ದವು. ಎಲ್ಲವನ್ನ ಕೆಡವಿ ಹಾಕಿದ್ದಾರೆ. ಎಷ್ಟು ಸಾವಿರಾರು ಜನ ಕೊಂದು ಹಾಕಿದ್ದಾರೆ. ಇವತ್ತು ಅಲ್ಲಿ ಕ್ರೈಸ್ತರನ್ನು ನೋಡಲಿಕ್ಕೆ ಸಿಗೋದಿಲ್ಲ, ಕೆಲವು 2-3 ವರ್ಷಗಳಲ್ಲಿ. ಅಂದರೆ ಎಷ್ಟು ಹಿಂಸೆ ಬೆಳೀತಾ ಇದೆ ಅಂತ ಹೇಳಿದರೆ, ಇನ್ನು ನೋಡಿ ನೈಜೀರಿಯಾ ದೇಶದಲ್ಲಿ 52% ಜನರು ಕ್ರೈಸ್ತರೇ. ಆದರೆ ಬೋಕೋ ಹರಂ ಎಂಬಂಥ ಒಂದು ಉಗ್ರವಾದಿ ಸಂಘಟನೆ ಅಲ್ಲಿ ಕ್ರೈಸ್ತರನ್ನು ಗುರಿಯಾಗಿಟ್ಟುಕೊಂಡು ಲಕ್ಷಾಂತರ ಜನ, ಸಾವಿರಾರು ಜನರನ್ನು ಕೊಂದಾಗ್ತಾ ಇದ್ದಾರೆ. ಇನ್ನು ಕಮ್ಯುನಿಸ್ಟ್ ದೇಶಗಳಲ್ಲಂತೂ ಅದು ಹೇಳಲಿಕ್ಕೆ ಆಗುವುದಿಲ್ಲ, ಈ ರೀತಿಯಾಗಿ ಅಷ್ಟೊಂದು ಹಿಂಸೆ. ಇನ್ನು ಮತ್ತೆ ನೋಡಿ, ಈಗ ಅಮೇರಿಕಾ ಎಲೆಕ್ಷನ್ ನಡೀಲಿ, ಯುರೋಪ್ದಲ್ಲಿ ಎಲೆಕ್ಷನ್ ನಡೀಲಿ, ಅಲ್ಲಿ ಯೇಸು ಕ್ರಿಸ್ತನನ್ನು ನಂಬಿದಂಥ ಒಬ್ಬ ವ್ಯಕ್ತಿ ಆದರೆ ಆ ವ್ಯಕ್ತಿಗೆ ವಿರುದ್ಧವಾಗಿ ಇಡೀ ಸಮಾಜದಲ್ಲಿ ಇರುವಂಥ ಎಲ್ಲ ಪತ್ರಿಕೆಗಳು, ನ್ಯೂಸ್ ಏಜೆನ್ಸಿಗಳು ಅವರ ವಿರುದ್ಧವಾಗಿ ಅವ್ರಿಗೆ ಓಟ್ ಹಾಕಬೇಡಿ ಅಂತ, ಅವರು ಸಂಪ್ರದಾಯವಾದಿ ಎಂಬುದು. ಈ ಸದ್ಯದಲ್ಲಿ ನಡೀತಿರುವಂಥ ಎಲೆಕ್ಷನ್ಗಳನ್ನು ನೋಡುವಾಗ ನಮಗೆ ಅವರು ಎತ್ತಿ ಹೇಳ್ತಾರೆ, ಅದರಲ್ಲಿ ಪತ್ರಿಕೆಗಳಲ್ಲಿ ಎಲ್ಲ ಪತ್ರಿಕೆಗಳು ಒಗ್ಗಟ್ಟಾಗಿ ಅವನು ಯೇಸುವನ್ನು ನಂಬಿದವನು, ಅದಕ್ಕೆ ಅವನಿಗೆ ಓಟ್ ಹಾಕಬೇಡಿ ಅಂತ. ಅಂದರೆ ಪ್ರಪಂಚವ್ಯಾಪಿಯಾಗಿ ಎಲ್ಲ ಕಡೆ ಈಗ ನೋಡಿ, ಅಮೇರಿಕಾ ಇರ್ಬೋದು, ಯುರೋಪ್ ಇರ್ಬೋದು, ಯುರೋಪ್ದಲ್ಲಿ ಕ್ರಿಸ್ತ ನಂಬಿಕೆಯಿಂದ ಎಲ್ಲರೂ ಬಿದ್ದು ಹೋಗ್ತಾ ಇದ್ದಾರೆ, ಅಥವಾ ಮೆಜಾರಿಟಿ ಜನ ಬಿದ್ದು ಹೋಗ್ತಾ ಇದ್ದಾರೆ. ಯಾರು ಯೇಸು ಕ್ರಿಸ್ತನನ್ನು ನಿಜವಾಗಿ ನಂಬಲಿಕ್ಕೆ ಸಿದ್ಧರಿದ್ದಾರೆ. ಫ್ರಾನ್ಸ್ ದೇಶದಲ್ಲಿ ಯಾರು ಈ ಏನು ರಕ್ಷಣೆ ಹೊಂದಿ ಹೊಸದಾಗಿ ಹುಟ್ಟಿದ ಅನುಭವ ಪಡೆದುಕೊಂಡು ರಕ್ಷಣೆ ಹೊಂದಿದ ಒಂದು ಅನುಭವದಲ್ಲಿ ಬರಲಿಕ್ಕೆ ಯಾರು ಮುಂದೆ ಬರ್ತಾರೆ, ಅವರಿಗೆ ಫ್ರಾನ್ಸ್ ಸರ್ಕಾರ ಕೂಡ ಅಧಿಕಾರಿಗಳು ಹಿಂಸೆ ಕೊಡ್ತಾರೆ, ಇಲ್ಲ ಇದು ಬೇಡ ಅಂತ. ಹೀಗೆ ಪ್ರಪಂಚದಾದ್ಯಂತ ಎಲ್ಲ ಪಂಗಡಗಳು, ಎಲ್ಲ ದೇಶಗಳು, ಎಲ್ಲ ಭಾಷೆಗಳ ಜನರ ಮಧ್ಯದಲ್ಲಿ ಯೇಸು ಕ್ರಿಸ್ತನನ್ನು ನಂಬಿದವರಿಗೆ ಹಿಂಸೆ ವಿಪರೀತ ಮಟ್ಟಕ್ಕೆ ಹೋಗ್ತಾ ಉಂಟು. ಇನ್ನೂ ಕೂಡ ಇದು ದೊಡ್ಡ ಮಟ್ಟಕ್ಕೆ ಬರಲಿಲ್ಲ. ಈಗ ನಡೆಯುವಂಥದ್ದು ನಮಗೆ ವಿಪರೀತ ಅಂತ ಕಂಡರೂ ಕೂಡ ಇದಕ್ಕಿಂತ ವಿಪರೀತ ಮಟ್ಟಕ್ಕೆ ಹೋಗ್ತದೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ. ಇನ್ನು ಮುಂದೆ ಬರುವಾಗ ಪ್ರಪಂಚವ್ಯಾಪಿಯಾಗಿ ಬರುವಂಥ ಏನು ಸರ್ಕಾರಗಳು, ಅಧಿಕಾರಿಗಳು ಏನು ಮಾಡ್ತಾರೆ, ಇಡೀ ಪ್ರಪಂಚದಿಂದ ಕ್ರಿಸ್ತನನ್ನು ನಂಬಿದಂಥ ಈ ಮಾರ್ಗವನ್ನು ಇದನ್ನು ಇಲ್ಲದ ಹಾಗೆ ನಿರ್ನಾಮ ಮಾಡಬೇಕು ಎಂಬುದಾಗಿ ಪಣ ತೊಟ್ಟುಕೊಂಡು ಬರುವಂಥವ್ರನ್ನ ನಾವು ನೋಡ್ತೇವೆ. ಆ ಕಾಲದಲ್ಲಿ ನಿಜವಾದ ರೀತಿಯ ಪ್ರಪಂಚವ್ಯಾಪಿಯಾದ ಹಿಂಸೆ ಆಗ್ತದೆ. ಅದಕ್ಕೆ ಈಗ ಎಲ್ಲ ಬ್ಯಾಕ್ಗ್ರೌಂಡು ಸಿದ್ಧವಾಗಿದೆ. ಎಲ್ಲ ಜನಾಂಗಗಳವರು ಕ್ರಿಸ್ತನ ಮಾರ್ಗವನ್ನು ಹಾಗೆ ಮಾಡುವವರಾಗಿ, ಎಲ್ಲ ಜನಾಂಗಗಳ ನಾಯಕರುಗಳು, ಎಲ್ಲ ಜನಾಂಗಗಳ ಪತ್ರಿಕೆಗಳವರು, ಎಲ್ಲ ಜನಾಂಗಗಳವರ ಟಿ ವಿ ಮಾಧ್ಯಮಗಳವರು ಸಾಧ್ಯವಾದಷ್ಟು ಕ್ರಿಸ್ತನ ಮಾರ್ಗವನ್ನು ತೆಗೊಳ್ಳುವಂಥವರು, ಅದನ್ನು ಹಿಂಸೆ ಪಡಿಸಲಿಕ್ಕೆ ಪ್ರೋತ್ಸಾಹ ಮಾಡುವಂಥವರು ಆಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅದನ್ನೇ ಸ್ವಾಮಿ ಸ್ಪಷ್ಟವಾಗಿ ಹೇಳಿದ್ದಾರೆ, ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಉಪದ್ರವಕ್ಕೆ ಒಳಪಡಿಸ್ತಾರೆ, ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲ ಜನಾಂಗಗಳವರು ಹಾಗೆ ಮಾಡುವರು. ಕ್ರೈಸ್ತನಾಗಿರುವಂಥದ್ದು ಅಂತ ಹೇಳಿದರೆ ಅದು ಕೊಲೆಗೆ
ನೇಮಿಸಲ್ಪಟ್ಟಂಥ ವ್ಯಕ್ತಿ ಎಂಬಂಥದ್ದು ಅಥವಾ ಸಾಯಲಿಕ್ಕೆ ಸಿದ್ಧನಾಗಿರುವಂಥದ್ದು ಎಂಬುದು ಕಮ್ಯುನಿಸ್ಟು ಪ್ರಪಂಚದಲ್ಲಿ, ಮುಸ್ಲಿಂ ಪ್ರಪಂಚದಲ್ಲಿ ಇರುವಂಥ ಒಂದು ವಿಷಯ. ಅದು ಇನ್ನು ಎಲ್ಲ ಜನರು ಹಾಗೆ ನಂಬುವಂಥ ನೋಡಿ, ನಮ್ಮ ದೇಶದಲ್ಲಿ ಕೂಡ ಇರುವಂಥ ಅನೇಕ ಸಂಘಟನೆಗಳವರು ಹೇಳುವಂಥದ್ದು ಕ್ರೈಸ್ತರನ್ನು ನಿರ್ನಾಮ ಮಾಡಬೇಕು, ಮತ್ತು ಅನೇಕ ಉಗ್ರವಾದಿ ಸಂಘಟನೆಗಳು ಹೇಳುವಂಥದ್ದು ಕ್ರೈಸ್ತನನ್ನು ಕೊಲ್ಲುವಂಥದ್ದು ಅದು ಕ್ರಿಮಿನಲ್ ಅಪರಾಧ ಅಲ್ಲ, ಅದು ದೇವರಿಗೆ ಇಷ್ಟ ಎಂಬುದಾಗಿ ನೋಡಿ ಸ್ವಾಮಿ ಇದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಇದನ್ನೆಲ್ಲ ನೋಡುವಾಗ ಈ 20ನೇ ಶತಮಾನದಲ್ಲಿ ಇದು ಅತ್ಯಂತ ತಾರಕಕ್ಕೆ ಅಥವಾ ಅತ್ಯಂತ ಒಂದು ಪರಾಕಾಷ್ಠೆಗೆ ತಲುಪಿದೆ ಎಂಬುದಾಗಿ ನೋಡ್ತೇವೆ. ಹಿಂದೆ ಅಲ್ಲಲ್ಲಿ ಹಿಂಸೆ ಇತ್ತು, ಕೆಲವು ದೇಶಗಳಲ್ಲಿ ಹಿಂಸೆ ಇದ್ದರೂ ಕೆಲವು ದೇಶಗಳಲ್ಲಿ ಬಹಳಷ್ಟು ಹಿಂಸೆ ಕೊಟ್ಟಿದ್ದರೂ ಕೂಡ ಪ್ರಪಂಚವ್ಯಾಪಿಯಾಗಿ ಇರ್ತಿರಲಿಲ್ಲ. ಈಗ ಇಡೀ ಪ್ರಪಂಚದಾದ್ಯಂತಿರುವ ಎಲ್ಲರೂ ಒಗ್ಗಟ್ಟಾಗಿ ಕ್ರಿಸ್ತನಿಗೂ ಕ್ರಿಸ್ತನನ್ನು ನಂಬಿದವರಿಗೂ ವಿರುದ್ಧವಾಗಿ ನಿಂತಿದ್ದಾರೆ ಮತ್ತು ಕೆಲಸ ಮಾಡ್ತಾ ಇದ್ದಾರೆ. ಕ್ರಿಸ್ತನನ್ನು ನಂಬಿದಂಥವರಿಗೆ ಹಿಂಸೆ ಕೊಡ್ತಾ ಇದ್ದಾರೆ. ಇದನ್ನು ನೋಡುವಾಗ ಯೇಸು ಕ್ರಿಸ್ತನ ಬರುವಿಕೆ ಸಮೀಪದಲ್ಲೇ ಇದೆ. ಒಂದು ವೇಳೆ ನಾವೇ ಸಾಯಬೇಕಾಗ್ಬೋದು, ನಾವೇ ಹಿಂಸೆ ಬೇಕಾಗಬಹುದು. ಯೇಸು ಹೇಳಿದ್ದಾರೆ, ಶರೀರವನ್ನು ಕೊಂದು ಪ್ರಾಣವನ್ನು ಮುಟ್ಟಲಾರದವರಿಗೆ ಹೆದರಬೇಡಿರಿ. ಶರೀರವನ್ನು ಪ್ರಾಣವನ್ನು ಎರಡನ್ನೂ ನರಕದಲ್ಲಿ ಹಾಕಲಿಕ್ಕೆ ಅಧಿಕಾರ ಶಕ್ತಿ ಉಳ್ಳ ಆತನಿಗೆ ನೀವು ಭಯಪಡಿರಿ. ಮತ್ತು ಯೇಸು ಹೇಳಿದರೆ, ನಿಮ್ಮ ತಲೆ ಕೂದಲು ಕೂಡ ಎಣಿಸಲ್ಪಟ್ಟಿವೆ, ದೇವರ ಚಿತ್ತ ಇಲ್ಲದೆ ಒಂದು ಕೂಡ ಕೆಳಗೆ ಬೀಳುವುದಿಲ್ಲ. ನೋಡಿ, ಶದ್ರಕ್ ಮೇಷಕ್ ಅಬೇದನೆಗೋ ಅವರಿಗೆ ನೆಬೂಕದ್ನೆಚ್ಚರ್ ಹೇಳ್ತಾನೆ, ನಾನು ನಿಲ್ಲಿಸಿದ ಆ ಬಂಗಾರದ ವಿಗ್ರಹಕ್ಕೆ ನೀವು ಅಡ್ಡ ಬೀಳಬೇಕು, ಇಲ್ಲದಿದ್ದರೆ ಬೆಂಕಿ ಆವಿಗೆಗೆ ಹಾಕಲಾಗ್ತದೆ. ಆಗ ಅವ್ರು ಹೇಳ್ತಾರೆ, ನಮ್ಮ ದೇವರು ಹೇಗೂ ನಮ್ಮನ್ನು ಬಿಡಿಸ್ತಾನೆ, ಒಂದು ವೇಳೆ ಬಿಡಿಸದಿದ್ದರೂ ಕೂಡ ನೀನು ನಿಲ್ಲಿಸಿದ ಬಂಗಾರದ ವಿಗ್ರಹಕ್ಕೆ ಅಡ್ಡ ಬೀಳುವುದಿಲ್ಲ. ಈಗ ನಾವು ತೆಗೆದುಕೊಳ್ಳತಕ್ಕಂಥ ತೀರ್ಮಾನ, ಯೇಸು ಕ್ರಿಸ್ತನ ಬರುವಿಕೆ ಸಮೀಪವಾಗಿದೆ. ಎಲ್ಲರೂ ನಮ್ಮನ್ನು ಒಂದಲ್ಲ ಒಂದು ರೀತಿಯಲ್ಲಿ ಹಿಂಸೆ, ಕೆಲಸ ಮಾಡುವಂಥ ಸ್ಥಳವಾಗಿದ್ದಿರ್ಬೋದು, ಕಲಿಯುವಂಥ ಸ್ಕೂಲ್ ಕಾಲೇಜ್ ಆಗಿದ್ದಿರ್ಬೋದು, ಪ್ರಯಾಣ ಮಾಡುವಂಥ ಸ್ಥಳವಾಗಿದ್ದಿರ್ಬೋದು, ಟ್ರೈನ್ ಆಗಿರ್ಬೋದು, ವಿಮಾನ ಆಗಿರ್ಬೋದು, ಎಲ್ಲ ಕಡೆ ಒಂದಲ್ಲ ಒಂದು ರೀತಿಯಲ್ಲಿ ಹಿಂಸೆ ವಿರೋಧ ಬರ್ತಾ ಇದೆ. ಇನ್ನು ಇದು ತಾರಕಕ್ಕೆ ಇರ್ತದೆ. ಇನ್ನು ಪ್ರಯಾಣ ಮಾಡಲಿಕ್ಕೆ ಆಗಲ್ಲ, ಶಾಲೆಗೆ ಹೋಗಲಿಕ್ಕೆ ಆಗಲ್ಲ, ಅಂಗಡಿಯಲ್ಲಿ ನಮಗೆ ಸಾಮಾನು ಸಿಗಲ್ಲ. ನಾನೊಬ್ಬ ಕ್ರೈಸ್ತ, ಯೇಸುವನ್ನು ನಂಬಿದಂಥ ವ್ಯಕ್ತಿ ಅಂತ ಹೇಳಿದರೆ ಈ ಕಾಲದಲ್ಲೇ ಕೂಡ ಅನೇಕ ದೇಶಗಳಲ್ಲಿ ಒಂದು ದಿನನಿತ್ಯಕ್ಕೆ ಬೇಕಾದಂಥ ಹಣ ಇದ್ದರೂ ಕೂಡ ವಸ್ತುಗಳನ್ನು ಕೊಡಲ್ಲ. ಇನ್ನು ನಾನು ಕ್ರೈಸ್ತನ ಅಂತ ಹೇಳಿದರೆ ನನ್ನ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳುವಂಥ, ಬ್ಯಾಂಕ್ ಅಕೌಂಟ್ಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳುವಂಥ ದೇಶಗಳು ಈಗಾಗಲೇ ಇದ್ದಾವೆ ಜಗತ್ತಲ್ಲಿ, ಕಮ್ಯುನಿಸ್ಟ್ ದೇಶಗಳಲ್ಲಿ, ಇನ್ನು ಅನೇಕ ಮುಸ್ಲಿಂ ದೇಶಗಳಲ್ಲಿ. ನಾನು ಕ್ರೈಸ್ತನು ಅಂತ ಹೇಳಿದರೆ ನನ್ನ ಒಂದು ಪಾಸ್ಪೋರ್ಟನ್ನು ಕೂಡ ಮುಟ್ಟುಗೋಲು ಹಾಕಿಬಿಡ್ತಾರೆ, ನನ್ನ ಬ್ಯಾಂಕ್ ಅಕೌಂಟನ್ನು ಅವರು ಮುಟ್ಟುಗೋಲು ಮಾಡಿಬಿಡ್ತಾರೆ. ಅಂದರೆ ಒಟ್ಟಿನಲ್ಲಿ ಇದು ಈಗ ಪ್ರಪಂಚವ್ಯಾಪಿಯಾಗಿ ಎಲ್ಲ ಕಡೆ ಪ್ರಾರಂಭವಾಗಿದೆ. ನಾವು ಇದರ ಮಧ್ಯದಲ್ಲಿ ಕರ್ತನ ಬರುವಿಕೆಗಾಗಿ ಸಿದ್ಧರಾಗಬೇಕು. ಇದು ಯೇಸು ಸ್ವಾಮಿ ಹೇಳಿದಂಥ ಪ್ರವಾದನೆ ಒಂದು ಸ್ಪಷ್ಟವಾದ ನೆರವೇರುವಿಕೆ ಎಂಬುದಾಗಿ ನೋಡಲಿಕ್ಕೆ ಆಗ್ತದೆ. ಇದು ನೋಡುವಾಗ ನಾವು ಯೇಸು ಕ್ರಿಸ್ತನ ಬರುವಿಕೆ ಬಾಗಿಲಲ್ಲೇ ಇದೆ, ಸಮೀಪವಾಗಿದೆ, ಇನ್ನು ಬಹಳ ದಿನಗಳು ಇಲ್ಲ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಅಷ್ಟೇ ಹೇಳುವುದಾದ್ರೆ ಇನ್ನೂ ಸಹ ವಿಚಾರ ಬಹಳಷ್ಟಿದೆ ಅನ್ನಿಸ್ತದೆ, ಆದರೆ ನಮಗೆ ಸಮಯ ತುಂಬ ಕಡಿಮೆ ಇದೆ. ಆಯಿತು, ದೇವರಿಗೆ ಸ್ತೋತ್ರ. ನಾನು ನೆನೆಸ್ತೇನೆ, ಇವತ್ತಿನ ಟಿ ವಿ ಕಾರ್ಯಕ್ರಮ ಅಂತ್ಯಕಾಲ ನೋಡುತ್ತಿರುವಂಥ ದೇವಜನರು ಇದನ್ನು ಅರ್ಥ ಮಾಡಿಕೊಳ್ತಿದ್ದಾರೆ ಎಂಬುದಾಗಿ. ಒಂದು ವೇಳೆ ಪ್ರಿಯರೇ ಇಲ್ಲಿವರೆಗೂ ನಮ್ಮನ್ನು ಪರಿಪೂರ್ಣವಾಗಿ ಕ್ರಿಸ್ತನಿಗೆ ಒಪ್ಪಿಸಿಕೊಡದಿದ್ದರೆ ಇವತ್ತು ನಾವು ತೀರ್ಮಾನ ತೆಗೆದುಕೊಳ್ಳುವ. ಭಕ್ತನಾದಂಥ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ನಾನು ಜೀವಿಸಿದರೆ ಯೇಸು ಕ್ರಿಸ್ತನೇ, ಸಾಯುವುದು ನನಗೆ ಲಾಭವೆಂಬುದಾಗಿ. ಹಾಗಾದರೆ ನಾವು ಕ್ರಿಸ್ತನಿಗಾಗಿ ಜೀವಿಸ್ತಾ ಕ್ರಿಸ್ತನಿಗಾಗಿ ಸಾಯುವುದಕ್ಕಾಗಿ ತೀರ್ಮಾನ ತೆಗೆದುಕೊಳ್ಳೋಣ. ಕರ್ತನ ಬರೋಣ ಬಹಳ ಹತ್ತಿರದಲ್ಲಿದೆ. ಯೇಸು ಕ್ರಿಸ್ತನ ನಿಮಿತ್ತವಾಗಿ ಯೇಸುಸ್ವಾಮಿ ಒಂದು ಮಾತು ಹೇಳ್ತಾನೆ, ಕ್ರಿಸ್ತನ ನಿಮಿತ್ತವಾಗಿ, ನನ್ನ ಹೆಸರು ನಿಮಿತ್ತವಾಗಿ ನಿಂದೆ ಅಪಮಾನಗಳನ್ನು ನಿಮ್ಮ ಮೇಲೆ ಹಾಕುವುದ ತಪ್ಪಾಗಿ ಹೊರಿಸುವುದಾರೆ ನೀವು ಧನ್ಯರು ಎಂಬುದಾಗಿ. ನಮ್ಮ ಮೇಲೆ ಅನೇಕ ತಪ್ಪುಗಳನ್ನು ಹೊರಿಸಿರ್ಬೋದು. ಆದರೆ ಈ ಕಾಲಘಟ್ಟದಲ್ಲಿ ಅಂಥ ಕಾಲದಲ್ಲಿ ನಾವು ಜೀವಿಸಿದ ಕ್ರಿಸ್ತನ ಬರೋಣ ಬಹಳ ಹತ್ತಿರವಿದೆ. ನಮ್ಮ ಇದರ ಕುರಿತಾಗಿ ಸವಿಸ್ತಾರವಾಗಿ ಹೇಳಿಕೊಟ್ಟಂಥ ಚರ್ಚಿಸಿದಂಥ ವಿಸ್ತಾರವಾಗಿ ನಮಗೆ ತಿಳಿಯಪಡಿಸಿದ ಪಾಸ್ಟರ್ ವಿಜಯ ಅಬ್ರಹಾಂ ಅವರಿಗೆ ಧನ್ಯವಾದಗಳು. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಪ್ರಿಯ ಆಸರೆ ಟಿ ವಿ ವೀಕ್ಷಕರೇ, ತಿರುಗಂದಾವರ್ತಿನ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಸಂಧಿಸುವವರೆಗೆ ತಪ್ಪದೆ ವೀಕ್ಷಿಸಿ ಆಸರೆ ಟಿ ವಿ. ಧನ್ಯವಾದಗಳು.